ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ನೀವು ಇಲ್ಲಿಗೆ ಹೊಸೊಬ್ಬರಾಗಿರೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ನೀವು ಡೈರೆಕ್ಟಾಗಿ ಹೋಗ್ಬೋದು, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಹಾಗೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ದಿಸ್ ವಿಡಿಯೋ ಅಬೌಟ್ ನಿಮ್ಮ ಫ್ಯೂಚರ್ ರಿಲೇಷನ್ಶಿಪ್ ಬಗ್ಗೆ, ಅಂದರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್. ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ನೋಡೋಣ. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ನಾನು ಅಂತ ಅಂದರೆ, ಫಸ್ಟ್ ಅವ್ರ ಅಪಿಯರೆನ್ಸ್, ಅವ್ರ ಪರ್ಸ್ನಾಲಿಟಿ ನೋಡೋಣ. ಆಮೇಲೆ ಅವ್ರು ಏನು ಕರಿಯರ್, ಏನು ವರ್ಕ್ ಮಾಡ್ತಾ ಇದ್ದಾರೆ, ಏನು ಸ್ಟಡೀಸ್ ಮಾಡ್ತಾ ಇದ್ದಾರೆ, ಏನು ಅಂತ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವ್ರ ಅಪ್ಬ್ರಿಂಗಿಂಗ್ ಹೇಗೆ, ಅವ್ರದ್ದು ಹೋಮ್ ಲೈಫ್ ಹೆಂಗಿತ್ತು ಚೈಲ್ಡ್ಹುಡ್ಡಲ್ಲಿ ಅಂತ ನೋಡೋಣ. ಆ್ಯಂಡ್ ಫೋರ್ತ್, ಯೋರ್ ರಿಲೇಷನ್ಶಿಪ್ ವಿತ್ ದೆಮ್, ಅವ್ರ ಜೊತೆ ನಿಮ್ಮ ಸಂಬಂಧ ಹೆಂಗಿರುತ್ತೆ, ಅವ್ರು ನಿಮ್ಮನ್ನ ಹೆಂಗೆ ನೋಡ್ಕೊತಾರೆ ಅಂತ ಆಗಿರುತ್ತೆ. ಆ್ಯಂಡ್ ಅವರು ನಿಮಗೆ ಯಾವ ಸೈಡನ್ನ ತೋರಿಸ್ತಾರೆ, ಅಂದರೆ ಅವ್ರು ನಿಮ್ಮ ಜೊತೆ ಯಾವ ಒಂದು ಪರ್ಸ್ನಾಲಿಟಿನ ತೋರಿಸ್ತಾರೆ ಅವರು, ಮತ್ತು ಅವ್ರು ಯಾವ ಪರ್ಸ್ನಾಲಿಟಿನ ಹಿಡನ್ ಮಾಡ್ತಾರೆ ಅನ್ನೋದು. ಆಮೇಲೆ ಅವರ ಆಸ್ಟ್ರಾಲಜಿಕಲ್ ಪ್ಲೇಸ್ಮೆಂಟ್, ಬರ್ತ್ ಚಾರ್ಟಲ್ಲಿ ಸ್ವಲ್ಪ ಪ್ಲ್ಯಾನೆಟ್ಸ್ದು ಪ್ಲೇಸ್ಮೆಂಟ್, ಹೌಸಸ್ ಯಾವುದ್ರೆಲ್ಲ ಅವ್ರದ್ದು ಜಾಸ್ತಿ ಪ್ಲ್ಯಾನೆಟ್ಸ್ ಇರುತ್ತೆ, ಅವ್ರದ್ದು ಸನ್ ಆಗಿರ್ಬೋದು, ಮೂನ್ ಆಗಿರ್ಬೋದು ಅಂತ. ಆ್ಯಂಡ್ ಲೆಟರ್ಸ್, ಮತ್ತು ಅಂದರೆ ಅವ್ರ ನೇಮ್ ಇನಿಷಿಯಲ್ ಅಥವಾ ಅವ್ರ ಸೆಕೆಂಡ್ ನೇಮ್ ಇನಿಷಿಯಲ್ ಹಾಗೆ. ಆ್ಯಂಡ್ ನಂಬರ್ಸ್, ಬರ್ತ್ ನಂಬರ್ ಆಗಿರ್ಬೋದು, ಲೈಫ್ ಪಾತ್ ನಂಬರ್ ಆಗಿರ್ಬೋದು, ಅವ್ರ ಏಜ್ ಆಗಿರ್ಬೋದು, ಏನು ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಅಂತ ನೋಡೋಣ. ಸೊ ನೀವು ನೋಡ್ತಿರ್ಬೋದು, ನಿಮ್ಮ ಮುಂದೆ 2 ಆಪ್ಷನ್ ಇದೆ. ನೀವು ಸನ್ ಪರ್ಸನ್ ಆಗಿದ್ರೆ, ಲೈಕ್ ಕಂಪ್ಲೀಟ್ಲಿ ಎನ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿದ್ದರೆ ನೀವು ಈ ಗ್ರೂಪ್ನ ಚೂಸ್ ಮಾಡ್ಬೋದು. ನೀವು ಮೂನ್ ಪರ್ಸನ್ ಆಗಿದ್ದರೆ, ಇನ್ ಕೇಸ್ ಲೈಕ್ ಕೈಂಡ್ ಆಫ್ ಎಮೋಷನಲ್ ಪರ್ಸನ್ ನೀವು ಅಂತ ಅನ್ಸಿದ್ರೆ, ನೀವು ಮೂನ್ನ ಚೂಸ್ ಮಾಡ್ಬೋದು. ಸೊ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಸೊ ಫಾರ್ ದ ಫಸ್ಟ್ ಗ್ರೂಪ್, ಸನ್ ಚೂಸ್ ಮಾಡಿದವರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಹಾಗೆ ನಾನು ಇಂಟ್ರೊಡಕ್ಷನಲ್ಲಿ 1 ಪಾಯಿಂಟ್ನ ಮೆನ್ಷನ್ ಮಾಡೋದು ಮಾಡ್ತಿದ್ದೀನಿ. ಆಲ್ಸೋ ನೀವು ಹೆಂಗೆ ಇವ್ರನ್ನ ಮೀಟ್ ಆಗ್ತೀರ, ಯಾವ ಪ್ಲೇಸಲ್ಲಿ ಮೀಟ್ ಆಗ್ಬೋದು, ಯಾವ ಒಂದು ಸಿಚುವೇಷನಲ್ಲಿ ಮೀಟ್ ಆಗ್ಬೋದು ಇವ್ರನ್ನ ನೀವು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಓಕೆ, ಫಾರ್ ದ ಸನ್ ಗ್ರೂಪ್ ಪೀಪಲ್, ಕೈಂಡ್ ಆಫ್ ಎಕ್ಸ್ಟ್ರೋವರ್ಟ್ ಅಂತ ನೀವೇ ಚೂಸ್ ಮಾಡಿಕೊಂಡು ಈ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಈ ವಿಡಿಯೋ ಈ ಮೆಸೇಜ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತಾ ಇದೆ ಅಂತ, ಸೊ ದ್ಯಾಟ್ ನನಗೂ ಒಂದು ಫೀಡ್ಬ್ಯಾಕ್ ಇದ್ದಂಗೆ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಫಾರ್ ದ ಫಸ್ಟ್ ಗ್ರೂಪ್ ನೋಡೋಣ ಏನು ಮೆಸೇಜ್ ಇದೆ ಅಂತ. ಫಾರ್ ದರ್ ಪರ್ಸನಾಲಿಟಿ ಆ್ಯಂಡ್ ಅಪಿಯರೆನ್ಸ್ಗೆ ಬಂದಿದೆ ಜಡ್ಜ್ಮೆಂಟ್ ಆ್ಯಂಡ್ 8 ಆಫ್ ಕಪ್ಸ್. ಓಕೆ, ಇದನ್ನ ಇಲ್ಲಿ ಇಟ್ಬಿಡೋಣ. ಐ ಹೋಪ್ ಇಟ್ಸ್ ಆಲ್ರೈಟ್. ಆ್ಯಂಡ್ ಅವ್ರ ಕರಿಯರ್ ಬಗ್ಗೆ ನೋಡೋಣ. ಅವ್ರ ಕರಿಯರ್ ಬಗ್ಗೆ ಸಿಕ್ಕಿದೆ 8 ಆಫ್ ವಾಂಡ್ಸ್. Wow, magician. Just a minute. Sorry. Okay. Third one, our family, our background, our upbringing ಹೆಂಗಿತ್ತು ಚೈಲ್ಡ್ಹುಡ್ಡಲ್ಲಿ, ಅವರ ಫ್ಯಾಮಿಲಿ ಲೈಫ್ ಹೆಂಗಿತ್ತು ಅಂತ ನೋಡೋಣ. We have the World Tarot. Five of Swords. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಇವ್ರ ಜೊತೆ ಅನ್ನೋದನ್ನ ನೋಡೋಣ. ದ ಸ್ಟ್ರೆಂತ್, ಅವ್ರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ.
ಸಿಕ್ಸ್ ಆಫ್ ಸ್ವಾರ್ಡ್ಸ್. ಆ್ಯಂಡ್ ಇವಾಗ ಅವರ ಹಿಡನ್ ಸೈಡ್ ಆ್ಯಂಡ್ ಯಾವ ಸೈಡ್ ಅವ್ರು ನಿಮಗೆ ಎಕ್ಸ್ಪೋಸ್ ಮಾಡ್ತಾರೆ ಪ್ಲಸ್ ಅವರ ಹಿಡನ್ ಸೈಜ್ ಏನಾಗಿರುತ್ತೆ ಅಂತ ನೋಡೋಣ. ಅವರ ಯಾವ ಸೈಡ್ನ ಎಕ್ಸ್ಪೋಸ್ ಮಾಡ್ತಾರೆ. ಓ, 2 of Wands ಫಾರ್ ದ ಸೈಡ್ ಅವ್ರು ನಿಮಗೆ ಎಕ್ಸ್ಪೋಸ್ ಮಾಡೋದು, ಆ್ಯಂಡ್ 2 of Pentacles ಫಾರ್ ದ ಸೈಡ್ ಅವ್ರು ನಿಮ್ಮಿಂದ ಹೈಡ್ ಮಾಡೋದು. ಆಲ್ರೈಟ್, ಸೊ ಆಲ್ರೆಡಿ ಮೆಸೇಜಸ್ ಏನೇನು ಬೇಕು ಬಂದಿದೆ ಫಾರ್ ದ ಫಸ್ಟ್ ಗ್ರೂಪ್. With the 8 of Cups and Judgment card here, I feel like ಈ ಪರ್ಸನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕೈಂಡ್ ಆಫ್ ಅನ್ ಇಂಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿತ್ ದ ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಒಂದು ಅಥಾರಿಟಿ, ಒಂದು ಆರ್ಗನೈಸೇಷನ್ ಬಗ್ಗೆನೂ ಹೇಳುತ್ತೆ, ಒಂದು ರೂಲ್ಸ್ ಬಗ್ಗೆ ಹೇಳುತ್ತೆ, ಒಂದು ರಿಯಾಲಿಟಿ ಬಗ್ಗೆ ಹೇಳುತ್ತೆ. ಐ ಫೀಲ್ ಲೈಕ್ ಈ ಪರ್ಸನ್ ಔಟ್ಸೈಡ್ ಪೀಪಲ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಲೈಕ್ ಔಟ್ಸೈಡ್ ಸೊಸೈಟಿಲಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ. ಐ ಫೀಲ್ ಅವ್ರು ಆಲ್ರೆಡಿ ಒಂದು ಕಮ್ಯುನಿಟಿಲಿ ಬಿಲಾಂಗ್ ಆಗಿದ್ದಾರೆ, ಆರ್ ಮೋರ್ ಲೈಕ್ ಅವ್ರನ್ನ ಒಂದು ಸ್ಟ್ರಿಕ್ಟ್ ಫಾಲೋ ರೂಲ್ಸ್ ಮಾಡೋದು ಅನ್ನೋ ಒಂದು ಪರ್ಸನ್ಗೆ ಕಂಪೇರ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಇಟ್ಸ್ ಲೈಕ್ ಈ ಪರ್ಸನ್ ಈ ರ್ಯಾಂಡಮ್ ಗಾಸಿಪ್ಸ್ನೆಲ್ಲ ಬಿಲೀವ್ ಮಾಡಲ್ಲ. ಅವರು ಇವಾಗ ನೋಡಿದ್ರೆ ಮಾತ್ರ ಅದನ್ನ ನಂಬ್ತಾರೆ. ಆ್ಯಂಡ್ ಅವ್ರ ಪರ್ಸ್ನಾಲಿಟಿನೂ ಹಾಗೆ ಸ್ಟ್ರೈಟ್ ಫಾರ್ವರ್ಡ್. ಅವರು ಇವ್ರು ಹೇಳೋದನ್ನು ಕೇಳಲ್ಲ. ಅವ್ರಿಗೇನು ಅನಿಸ್ತು, ಅವ್ರಿಗೇನು ರಿಯಲೈಸ್ ಆಯಿತು ಅದನ್ನೇ ಅವರು ಟೇಕ್ ಫಾರ್ವರ್ಡ್ ಆಗ್ತಾರೆ ಅಂತ ಒಂದು ಪರ್ಸ್ನಾಲಿಟಿ. ಆ್ಯಂಡ್ ವಿತ್ ಅ ಜಡ್ಜ್ಮೆಂಟ್ ಕಾರ್ಡ್ ಹಿಯರ್, ಐ ಫೀಲ್ ದಿಸ್ ಈಸ್ ಅ ಪೀಪಲ್ ಪರ್ಸನ್. ಇಟ್ ಮೀನ್ಸ್ ಅವರು ಜನರಿಗೋಸ್ಕರ ಕೆಲಸ ಮಾಡೋದು, ಲೈಕ್ ಪೊಲಿಟೀಷಿಯನ್ ಅಂತಲೂ ಹೇಳ್ಬೋದು. ಇಟ್ಸ್ ಲೈಕ್ ಅವರು ಎಲ್ಲಿ ರೈಟ್ ಇದೆ, ಎಲ್ಲಿ ನ್ಯಾಯ ಇದೆ, ಅಲ್ಲಿ ಮಾತ್ರ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ, ಕನೆಕ್ಷನಲ್ಲಿ ಗಾಸಿಪ್ ಬಿಟ್ಟರೆ ಅವ್ರ ಫನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದರೆ ಅವರಲ್ಲಿ ಹೋಗೋದೇ ಇಲ್ಲ. ಬಿಕಾಸ್ ವಿತ್ 8 of Cups ಇಲ್ಲಿ ಇರೋದನ್ನ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಏನೋ ಒಂದು ಅವರ ಜೀವನದಲ್ಲಿನ ಮೀನಿಂಗ್, ಅವರ ಜೀವನಕ್ಕೆ ಒಂದು ಆಧಾರ ಆಗಿರ್ಬೋದು, ಅವ್ರ ಜೀವನದ ಒಂದು ಅರ್ಥನ ಹುಡ್ಕೋತಾರೆ ಎಲ್ಲ ಸಿಚುವೇಶನಲ್ಲೂ. ಅಂದರೆ ಬಿಕಾಸ್ 8 of Cups ಒಂದು ಪರ್ಸನ್ ಹೇಗಂತ ಅಂದರೆ, ಏನೋ ಒಂದು ಸತ್ಯ ಹುಡ್ಕೊಂಡು ಅವ್ರಿಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಎಲ್ಲಾಗುತ್ತೆ ಅಂತ ಅಲ್ಲಿ ಆ ಜಾಗನ ಹುಡ್ಕೊಂಡು ಹೋಗುವಂಥ ಒಂದು ಪರ್ಸನ್. ಓಕೆನಾ? ಸೊ ಈ ಪರ್ಸನ್ ಐ ಫೀಲ್ ಲೈಕ್ ಅವರ ಒಂದು ಸರೌಂಡಿಂಗ್ ಪೀಪಲ್ ಏನಿದ್ದಾರೆ ಅವರಿಗೆ ಎಮೋಷ್ನಲಿ ಹ್ಯಾಪಿನೆಸ್ ತಂದು ಕೊಟ್ಟರೆ ಮಾತ್ರ ಅವರು ಈ ಒಂದು ಕನೆಕ್ಷನ್ನಲ್ಲಿರ್ತಾರೆ. ಆರ್ ಒಂದು ಸಿಚುವೇಶನ್, ಅವ್ರ ಸುತ್ತಮುತ್ತ ಸಿಚುವೇಶನ್ ಏನಿದೆ ಅವರಿಗೆ ಎಮೋಷ್ನಲಿ ಹ್ಯಾಪಿ ಕೊಟ್ಟರೆ ಮಾತ್ರ ಅವರ ಜಾಗದಲ್ಲಿರ್ತಾರೆ. ಇಲ್ಲಾಂದರೆ ಅವರು ಜಾಸ್ತಿ ಯಾರಿಗೂ ಅಲ್ಲಿ ಮಾತಾಡ್ಸೋಕ್ಕೂ ಹೋಗಲ್ಲ, ಯಾರ ಜೊತೆನೂ ಬೆರೆಯೋಕ್ಕೂ ಹೋಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೇನೆ, ಈ ಪರ್ಸನ್ಗೆ ಅವ್ರು ಹೆಂಗೆ ಕಾಣ್ತಾರೆ, ಪೀಪಲ್ ಅವ್ರು ಹೆಂಗೆ ಕಾಣ್ತಾರೆ, ಎಷ್ಟು ದುಡ್ಡಿದೆ, ಯಾವ ಕಾರಿದೆ, ಯಾವ ಮನೆ ಇದೆ, ಇದ್ರ ಮೇಲೆ ನೋಡಿಕೊಂಡು ಅವ್ರನ್ನ ಮಾತಾಡ್ಸೋದಾಗಲಿ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದಾಗಲಿ ಇದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಸುತ್ತಮುತ್ತಲಿರೋ ಪೀಪಲ್ ಅವರ ಎಮೋಷನ್ಸ್ನ ಅರ್ಥ ಮಾಡ್ಕೋಬೇಕು. ಈ ಪರ್ಸನ್ ಬಂದ್ಬಿಟ್ಟು ಅವರು ಎಮೋಷನಲ್ ವ್ಯಾಲ್ಯೂಸ್, ಅವರ ಎಮೋಷ್ನಲ್ ಬಿಲೀವ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಇಂಟ್ರೋವರ್ಟ್ ಆಗಿರ್ತಾರೆ ಮುಂಚೆನೇ ಹೇಳ್ದಂಗೆ. ಆ್ಯಂಡ್ ಒಂದು ಜಾಗದಲ್ಲಿ ಅವರಿಗೆ ಒಂದು ಖುಷಿ ಸಿಗ್ತಾ ಇಲ್ಲ, ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಇರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾವಿಲ್ಲಿ ಏನು ನೋಡ್ಬೋದು ಅಂತ ಅಂದರೆ, ಈ ಪರ್ಸನ್ ಯಾವಾಗಲೂ ಒಂದು ಚೇಂಜಸ್ಗೆ ರೆಡಿಯಾಗಿರ್ತಾರೆ, ಎವಾಲ್ವ್ ಆಗೋಕ್ಕೆ ರೆಡಿಯಾಗಿರ್ತಾರೆ. ಅವ್ರಿಗೆ ಪ್ರಾಬಬ್ಲಿ ಒಂದೇ ಜಾಗದಲ್ಲಿ ತುಂಬ ದಿವಸ ಇರೋಕ್ಕೆ ತುಂಬ ಮನಸ್ಸಿರೋದಕ್ಕೆ ಆಗೋದೇ ಇಲ್ಲ, ಅವ್ರು ಒಂದೇ ಥಿಂಗಿಗೆ ಸೆಟಲ್ ಡೌನ್ ಆಗೋಕ್ಕಾಗೋದೇ ಇಲ್ಲ. ಮುಂಚೆನೇ ಹೇಳ್ದಂಗೆ ಲೈಕ್ ಅವ್ರಿಗೆ ಎಲ್ಲಿ ವ್ಯಾಲ್ಯೂ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ಎಲ್ಲಿ ಚೇಂಜಸ್ ಬೇಕು ಅನಿಸುತ್ತೆ ಅವ್ರು ಡ್ರಾಸ್ಟಿಕಲಿ ಚೇಂಜಸ್ ಮಾಡಿಬಿಡ್ತಾರೆ. ಇಟ್ಸ್ ನಾಟ್ ಲೈಕ್ ಈ ಪರ್ಸನ್ಗೆ ಒಂದು ಜಾಗದಲ್ಲಿ ಬೋರ್ ಆಗಿಬಿಟ್ಟು ಹೋಗೋದಂತಲ್ಲ, ಬಟ್ ಅವರು ಎವ್ರಿ ಟೈಮ್ ಅವ್ರನ್ನ ಅವರು ಡೆವಲಪ್ ಮಾಡ್ಕೊಳ್ಳೋಕ್ಕೆ
ಇಷ್ಟಪಡ್ತಾರೆ, ಅವರಲ್ಲಿ ಗ್ರೋತ್ ನೋಡೋಕ್ಕೆ ಇಷ್ಟಪಡ್ತಾರೆ, ಅವರಲ್ಲಿ ಚೇಂಜಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಇಟ್ ಈಸ್ ಪಾಸಿಬಲ್ ದಟ್ ಈ ಪರ್ಸನ್ಗೆ ರೀಡಿಂಗ್ ಅಭ್ಯಾಸ ಇದೆ, ಅವ್ರ ಜರ್ನಲಿಂಗ್ ಅಭ್ಯಾಸ ಇದೆ, ಆ್ಯಂಡ್ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನೋಡೋದು, ಅದ್ರ ಬಗ್ಗೆ ಓದೋದು, ಯಾವ ಜಾಗದ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು, ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಪರ್ಸನಿಗಿರುತ್ತೆ. ಆ್ಯಂಡ್ ಈ ಪರ್ಸನ್ಗೆ ಕಾನ್ಸ್ಟೆಂಟ್ ಗ್ರೋತ್, ಕಾನ್ಸ್ಟೆಂಟ್ ಎವಾಲ್ವಿಂಗ್, ಕಾನ್ಸ್ಟೆಂಟ್ ಲರ್ನಿಂಗ್, ಈ ಥರದ್ರಲ್ಲೆಲ್ಲ ತುಂಬಾ ಇಷ್ಟ ಆಗಿರುತ್ತೆ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಇದಾಗಿರುತ್ತೆ ಇವರ ಪರ್ಸ್ನಾಲಿಟಿ ಬಗ್ಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಈ ಪರ್ಸನ್ ಲೈಕ್ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ವಿತ್ ದ 8 ಆಫ್ ಕಪ್ಸ್ ನನಗೆ ಯಾವಾಗಲೂ ಅದೊಂದು ಫೀಲ್ ಬರುತ್ತೆ, ಲೈಕ್ ಒನ್ ಪರ್ಸನ್ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ನ ಮಾಡೋದು, ಲೈಕ್ ನ್ಯೂ ಮೂನ್ ಟೈಮಲ್ಲಿ ಅವ್ರ ಎಮೋಷನ್ಸ್ನ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊತಾರೆ. ಫುಲ್ ಮೂನ್ ಟೈಮಲ್ಲಿ ಅವ್ರಿಗೆ ಗೊತ್ತು ಎಮೋಷನ್ಸ್ ಎಕ್ಸ್ಪ್ಲೋರ್ಡ್ ಆಗುತ್ತೆ, ಸೊ ನಾನು ಜನರ ಜೊತೆ ಇರೋದು ಬೇಡ, ಸ್ವಲ್ಪ ದೂರ ಹೋಗ್ಬಿಡೋಣ, ಹೀಗೆ ಈ ಥರ ಒಂದು ಥಾಟ್ ಪ್ರೊಸೆಸ್ಗೆ ಅವರೇ ಬರುವಂಥದ್ದು. ಸೊ ಮುಂಚೆನೇ ಹೇಳ್ದಂಗೆ ಇವರು ಜನರು ಎಮೋಷನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ, ಆ್ಯಂಡ್ ಅವ್ರ ಎಮೋಷನ್ಸ್ಗೂ ಇವರು ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಈ ಥರ ಒಂದು ಪರ್ಸ್ನಾಲಿಟಿಯ ಒಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ನೋಡೋಣ ಅವರ ಕರಿಯರ್ ಬಗ್ಗೆ. 8 ಆಫ್ ವಾನ್ಸ್ ಆ್ಯಂಡ್ ಮಜಿಷಿಯನ್, ವಿಚ್ ಈಸ್ ರಿಯಲಿ ಅಮೇಝಿಂಗ್. 8 ಆಫ್ ಕಪ್ಸ್, 8 ಆಫ್ ವಾನ್ಸ್, ಆ್ಯಂಡ್ ಇಲ್ಲೊಂದು ಮೇಜರ್ ಅರ್ಕನ, ಇಲ್ಲೊಂದು ಮೇಜರ್ ಅರ್ಕನ, ಕೈಂಡ್ ಆಫ್ ಅ ಸಿಂಕ್ ಆಗ್ತಾ ಇದೆ ಇಲ್ಲಿ. ಬಟ್ ನೋಡೋಣ, ವಿತ್ ದ 8 ಆಫ್ ಕಪ್ಸ್ ಮೆಜಿಷಿಯನ್ ಬಂದುಬಿಟ್ಟು ಮರ್ಕ್ಯುರಿ ರೂಲ್ ಮಾಡುತ್ತೆ. ಪ್ರಾಬಬ್ಲಿ ಅಕೌಂಟೆಂಟ್ ಆಗಿರ್ಬೋದು, ಇವರು ಇಂಜಿನಿಯರ್ ಆಗಿರ್ಬೋದು, ಅವ್ರ ಕಮ್ಯುನಿಕೇಷನಿಂದ ಏನಾದರೂ ವರ್ಕ್ ಅಂದರೆ ಲೈಕ್ ಸೇಲ್ಸಲ್ಲಿ ವರ್ಕ್ ಮಾಡ್ತಿರೋದಾಗಿರ್ಬೋದು, ಆರ್ ಮರ್ಕ್ಯುರಿ ರಿಲೇಟೆಡ್ ಥಿಂಗ್ಸ್. ಮೇಯ್ನಾಗಿ ಅವ್ರ ಕಮ್ಯುನಿಕೇಷನ್ ಯೂಸ್ ಮಾಡುವಂಥದ್ದು. ಲೈಕ್ ವಿತ್ 8 ಆಫ್ ಒನ್ಸ್ ಇಯರ್ ಇಲ್ಲಿ ಪ್ರಾಬಬ್ಲಿ ಸ್ಟ್ಯಾಂಡಪ್ ಸ್ಪೀಚ್ ಪರ್ಸನ್ ಆಗಿರ್ಬೋದು. ಆ್ಯಂಡ್ 8 ಆಫ್ ಒನ್ಸ್ ಇಸ್ ಅ ಕಂಪ್ಲೀಟ್ಲಿ ಆ್ಯನ್ ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್ ಅ ಕಾರ್ಡ್, ಓಕೆನಾ. ಸೊ ಮುಂಚೆನೇ ಹೇಳ್ದಂಗೆ ಇಲ್ಲಿ ರೀಡಿಂಗ್, ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆ್ಯಂಡ್ ಪಬ್ಲಿಕ್ ಅಲ್ಲಿ ಅಪಿಯರೆನ್ಸ್, ಲೈಕ್ ಒಂದು ರೈಟ್ ಥಿಂಗಿಗೆ ಸ್ಟ್ಯಾಂಡ್ ಮಾಡ್ತಾರೆ ಇವರು. ಅಲ್ಲೇನು ನ್ಯಾಯ ಇದೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊತಾರೆ, ಆ ಥರ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಇವರು ಜನರು ಮಧ್ಯೆ ಇರೋಕ್ಕೆ ಇಷ್ಟಪಡ್ತಾರೆ. ಜನರು ಮಧ್ಯೆ ಇದ್ದು ಅವ್ರಿಗೆ ಏನು ಅನಿಸುತ್ತೆ ಅವ್ರ ಅನಿಸಿಕೆನ ವ್ಯಕ್ತಪಡಿಸುವಂಥ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, 8 ಆಫ್ ಒನ್ಸ್ ಬಂದ್ಬಿಟ್ಟು ಒಂದು ಫಾಸ್ಟ್ ಮೂವಿಂಗ್ ಕಾರ್ಡ್. ಪ್ರಾಬಬ್ಲಿ ಇವರು ಅವಾಗವಾಗ ಅವ್ರ ಪ್ಲೇಸ್ನ ಚೇಂಜ್ ಮಾಡ್ತಾ ಇರ್ತಾರೆ ಅನ್ಬೋದು, ಆರ್ ಅವಾಗವಾಗ ಒಂದು ರೋಲಿಂದ ಇನ್ನೊಂದು ರೋಲಿಗೆ ಜಂಪ್ ಆಗ್ತಾನೆ ಇರ್ತಾರೆ. ಆ್ಯಂಡ್ ಇವ್ರದ್ದು ಕೈಂಡ್ ಆಫ್ ಅ ವರ್ಕೇ ಆ ಥರ ಇರ್ಬೋದು. ವಿತ್ ಮಜಿಷಿಯನ್ ಇಲ್ಲಿ ನಾನು ಏನು ನೋಡ್ತೇನೆ, ಇವ್ರಿಗೆ ಒಳ್ಳೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರುತ್ತೆ. ಪ್ರಾಬಬ್ಲಿ ಇವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾರೆ, ಅವರ ಒಂದು ಬ್ರ್ಯಾಂಡ್ನ ಎಕ್ಸ್ಪೋಸ್ ಮಾಡೋದಕ್ಕಾದ್ರೂ ಆಗಿರ್ಬೋದು, ಅವರ ಒಂದು ಬ್ರ್ಯಾಂಡ್ ಬಗ್ಗೆ ಮಾರ್ಕೆಟ್ ಮಾಡೋಕ್ಕಾದ್ರೂ ಆಗಿರ್ಬೋದು. ಆ್ಯಂಡ್ ವಿತ್ 8 ಆಫ್ ಒನ್ಸ್ ಐ ಫೀಲ್ ಒಂದು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ಬೋದು, ಲೈಕ್ ಸೋಷಿಯಲ್ ಮೀಡಿಯಾದಲ್ಲೇ ವರ್ಕ್ ಮಾಡ್ತಾ ಇರ್ಬೋದು. ಅವರ ಒಂದು ಏನು ಬ್ರ್ಯಾಂಡ್ ಇದೆ ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇರ್ಬೋದು, ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ಬೋದು. ಬಿಕಾಸ್ ಮೆಜಿಷಿಯನ್ ಬಂದ್ಬಿಟ್ಟು ಲೈಕ್ ಒಂದು ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಪರ್ಸನ್ ಆಗಿರ್ತಾರೆ. ಒಂದು ಡೈನಾಮಿಕ್ ರೋಲ್ ಆಗಿರುತ್ತೆ ಇವ್ರದ್ದು. ಆ್ಯಂಡ್ ವಿತ್ ಅ ಮೆಜಿಷಿಯನ್ ಬಂದ್ಬಿಟ್ಟು ಒಂದು ಪರ್ಸನ್ ಲೈಕ್ ಆಲ್ರೆಡಿ ಅವರಿಗೆ ಒಂದಷ್ಟು ರಿಸೋರ್ಸಸ್ ಇರುತ್ತೆ ಅವ್ರ ಲೈಫಲ್ಲಿ. ಅಂದರೆ ತುಂಬ ಏನು ರಿಸೋರ್ಸಸ್ ಇರಲ್ಲ, ಬಟ್ ಇರೋ ರಿಸೋರ್ಸಸಲ್ಲೇ ಅವರು ತುಂಬ ದೊಡ್ಡಕ್ಕೆ ಬೆಳೆಯುವಂಥ ಒಂದು ಸ್ಮಾರ್ಟ್ನೆಸ್, ಅವರ ಬುದ್ಧಿಯಿಂದ ಅವರು ಬೆಳೆಯುವಂಥದ್ದು. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಈವನ್ ದೋ ಅವ್ರು ಫಿನಾನ್ಷಿಯಲಿ ಚೆನ್ನಾಗಿದ್ರೂ, ಲೈಕ್ ಈವನ್ ದೋ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರು, ಅವ್ರು ಈವನ್ ದೋ ದುಡ್ಡಿದ್ರೂ ಅವರೆಲ್ಲ ದುಡ್ಡನ್ನು ಸ್ಪೆಂಡ್ ಮಾಡಲ್ಲ ಅವ್ರ ಕರಿಯರ್ಗೆ. ಅವರು ಸ್ಮಾರ್ಟ್ನೆಸ್, ಅವ್ರ ಇಂಟೆಲಿಜೆನ್ಸ್ನ ಮಾತ್ರ ಯೂಸ್ ಮಾಡಿಬಿಟ್ಟು ಕೆಲಸ ಮಾಡ್ತಾರೆ. ಬಿಕಾಸ್ ಮುಂಚೆನೇ ಹೇಳ್ದಂಗೆ ಮೆಜಿಷಿಯನ್ ಬಂದ್ಬಿಟ್ಟು ಒಂದು ವೆರಿ ರಿಚ್ ಪರ್ಸನ್ ಅಲ್ಲ, ಇರೋದ್ರಲ್ಲೇ ಅವರು ತುಂಬ ಎಕ್ಸೆಲ್ ಮಾಡುವಂಥ ಕೆಪಾಸಿಟಿ ಅವರಿಗಿರುತ್ತೆ. ಫಾರ್ ಆನ್ ಎಕ್ಸಾಂಪಲ್, ಇವಾಗ ವಾಟ್ ಟು ಸೇ, ಓಕೆ, ಇವಾಗ ಒಬ್ಬ ಪರ್ಸನ್ ಇದ್ದಾನೆ, ಅವನ ಜೊತೆ ಒಂದು 2 ಬುಕ್ಸ್ ಇದೆ, ಟೆಕ್ಸ್ಟ್ ಬುಕ್ಸ್ ಇದೆ, ಆ್ಯಂಡ್ ಫೋನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ,
ಆ್ಯಂಡ್ ದುಡ್ಡಿಲ್ಲ ಕೈಯಲ್ಲಿ ಜಾಸ್ತಿ, ಬಟ್ ಅವನ ನಾಲೆಜ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಮಾಡಬೇಕು. ಇದೊಂದು ಎಕ್ಸಾಂಪಲ್. ಸೊ ಅವನಿಗೆ ಅಷ್ಟೇ ಸಾಕು, ಲೈಕ್ ನಾಲೆಜ್ ಇದೆ, ಕೈಯಲ್ಲಿ 2 ಬುಕ್ಸ್ ಇದೆ, ಆನ್ಲೈನಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡೋದು. ಹೀಗೆ ಒಂದು ಸ್ಮಾರ್ಟ್ ವೇಯಲ್ಲಿ ವರ್ಕ್ ಮಾಡುವಂಥದ್ದು. ತುಂಬ ಜನ ಲೇಬರ್ಸ್ ಏನು ಬೇಡ, ಲೈಕ್ ತುಂಬ ಜನ ಎಂಪ್ಲಾಯೀಸ್ ಏನಿರಲ್ಲ ಅವ್ರು ಮಾಡುವಂಥ ಕೆಲಸದಲ್ಲಾಗಿರ್ಬೋದು. ಸ್ವಲ್ಪ ಜನನೇ ಇರ್ತಾರೆ. ಒಂದು ಸ್ಟಾರ್ಟಪ್ ಕಂಪನಿನೇ ಆಗಿರ್ಬೋದು, ಲೈಕ್ ಇರುವಂಥ ಒಂದು ರಿಸೋರ್ಸಲ್ಲಿ ಜನರಿಗೆ ಹೆಲ್ಪ್ ಮಾಡುವಂಥದ್ದು, ಸೇಲ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು, ಈ ಥರ ಒಂದು ಬಿಸ್ನೆಸ್ಸಲ್ಲಿ ಇರ್ತಾರೆ. ಬಿಸ್ನೆಸ್, ಐ ಫೀಲ್ ಲೈಕ್ ಈ ಪರ್ಸನ್ ಬಿಸ್ನೆಸ್ಸಲ್ಲೇ ಇರ್ತಾರೆ. ಓಕೆನಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಮುಂಚೆನೇ ಹೇಳ್ದಂಗೆ ಪ್ರಾಬಬ್ಲಿ ಪಬ್ಲಿಕ್ ಸ್ಪೀಕರ್ ಆಗಿರ್ಬೋದು, ಆರ್ ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಇವ್ರಿಗೆ, ಒಂದು ಕಡೆ ಸೆಟಲ್ ಡೌನ್ ಆಗಲ್ಲ ಇವರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಏನು ಹೇಳ್ತಾ ಇದ್ದೇನೆ, ನ್ಯಾಯಕ್ಕವರು ಎದ್ದು ನಿಲ್ತಾರೆ. ಯಾವಾಗ ಏನಿಲ್ಲ ಅಂದ್ರೂ ನ್ಯಾಯಕ್ಕವರು ಎದ್ದು ನಿಲ್ತಾರೆ. ಐ ಫೀಲ್ ಲೈಕ್ ಮುಂಚೆನೇ ಹೇಳ್ದಂಗೆ ವಿತ್ ಏಯ್ಟ್ ಇಯರ್ ಇಟ್ಸ್ ಕೈಂಡ್ ಆಫ್ ಸೆಟ್ಲಿಂಗ್ ಡೌನ್ ಕಾರ್ಡೇ ಅಲ್ಲ ಇದು. ಒಂಥರ ಟ್ರಾನ್ಸ್ಫರಿಂಗ್, ಲೈಕ್ ಒಂದು ಪ್ಲೇಸ್ ಟು ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗೋದು, ಅವ್ರ ಜೀವನಕ್ಕೊಂದು ಅವರ ಮೀನಿಂಗ್ ತಂದ್ಕೊಳ್ಳೋದು, ಇನ್ನೊಂದು ಪ್ಲೇಸಿಗೆ ಹೋಗ್ಬಿಟ್ಟು, ಈ ಥರ ಒಂದು ಕಾರ್ಡ್. ಸೊ ನನಗೇನು ಅನಿಸ್ತಾ ಇರುತ್ತೆ ಅಂದರೆ, ಈ ಪರ್ಸನ್ಗೆ ಒಂದು ಕಡೆ ಸೆಟಲ್ ಡೌನ್ ಆಗೋಕ್ಕೆ ಇಷ್ಟನೇ ಇಲ್ಲ. ಅವ್ರಿಗೆ ಎವ್ರಿ ಟೈಮ್ ಮೂವ್ ಆಗೋದು, ಟ್ರಾವೆಲ್ ಮಾಡ್ತಾ ಇರೋದು ಇಷ್ಟ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಆಲ್ರೆಡಿ ಈ ಥರ ಯಾರು ಪರ್ಸನ್ ಇದ್ದರೆ, ನೀವು ನೋಡಿದರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ದಟ್ ನಿಮ್ಮ ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ. ಸೊ ನೆಕ್ಸ್ಟ್ ನೋಡೋಣ ಅವರ ಫ್ಯಾಮಿಲಿ ಬಗ್ಗೆ. ನಮ್ಮ ಜೊತೆ ಇದೆ ವರ್ಲ್ಡ್ ಟ್ಯಾರೋ ಕಾರ್ಡ್ ಆ್ಯಂಡ್ ದ 5 ಆಫ್ ಸ್ವರ್ಡ್ಸ್. ವಿತ್ ದಿಸ್ ವರ್ಲ್ಡ್ ಯೂಶ್ವಲಿ ಏನು ಹೇಳುತ್ತೆ ಅಂದರೆ, ಒಂದು ಲಾಂಗ್ ಡಿಸ್ಟೆನ್ಸ್, ಅಂದರೆ ಲೈಕ್ ಫ್ಯಾಮಿಲಿ ಒಂದು ದೇಶದಲ್ಲಿರ್ಬೋದು, ಇವ್ರು ಇನ್ನೊಂದು ದೇಶದಲ್ಲಿರ್ಬೋದು. ನಂಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಪರ್ಸನ್ದು ಕಲ್ಚರ್ ಬಂದುಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಆರ್ ಈ ಪರ್ಸನ್ ಅವ್ರ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಅವರ ಕಲ್ಚರ್ನ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಿರಲ್ಲ. ಪ್ರಾಬಬ್ಲಿ ಈ ಪರ್ಸನ್ಗೆ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಷ್ಟ. ಮುಂಚೆನೇ ಹೇಳ್ದಂಗೆ ಅವ್ರಿಗೆ ಪ್ರಾಬ್ಲಿ ಅವರು ಅವ್ರ ಫ್ಯಾಮಿಲಿಯಿಂದ ದೂರ ಬಂದಿದ್ದಾರೆ ಆಲ್ರೆಡಿ, ಆರ್ ಈ ಪರ್ಸನ್ಗೆ ಅವ್ರ ಫ್ಯಾಮಿಲಿ ಸರೌಂಡಿಂಗಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಅವರ ಸುತ್ತಮುತ್ತ ಫ್ಯಾಮಿಲಿಲಿ ಅವ್ರ ಕಲ್ಚರ್ನ ಫಾಲೋ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎವ್ರಿ ಟೈಮ್ ಅವ್ರಿಗೆ ಏನೋ ಒಂದು ನ್ಯೂನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನ ಈ ಪರ್ಸನ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಿತ್ ದ 5 ಆಫ್ ಸ್ವರ್ಡ್ಸ್ ಹಿಯರ್ ನಂಗೆ ಏನೋ ಅನಿಸ್ತಾ ಇದೆ, ಲೈಕ್ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಲೈಕ್ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆನೇ ಇದೆ. ಆ್ಯಂಡ್ ಅವ್ರಿಗೆ ಅವರ ಅಪ್ಬ್ರಿಂಗಿಂಗ್, ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಅದೆಲ್ಲ ಏನೂ ಜಾಸ್ತಿ ಇಲ್ಲ. ಆ್ಯಂಡ್ ಅವ್ರಿಗೆ ಇಷ್ಟ ಇಲ್ಲ, ಲೈಕ್ ಅವರು ಅವರ ಚೈಲ್ಡ್ಹುಡ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅಡ್ಜಸ್ಟ್ ಆಗೋಕ್ಕೆ ರೆಡಿ ಆಗಿಲ್ಲ. ಈ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ಏನು ನೋಡ್ತೇನೆ ಅಂದರೆ, ಅವ್ರ ಬ್ಯಾಕ್ಗ್ರೌಂಡ್ ಅವ್ರ ಫ್ಯಾಮಿಲಿ ಅವ್ರ ಚೈಲ್ಡ್ಹುಡ್ ಬಂದುಬಿಟ್ಟು ಕಂಪ್ಲೀಟ್ಲಿ ಹಾರ್ಶ್ ಮೆಮೊರಿ ಅಂತನೂ ಅಲ್ಲ, ಒಂಥರ ಮಿಕ್ಸ್ಡ್ ಅಪ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಬಿಕಾಸ್ ವರ್ಲ್ಡ್ ಟ್ಯಾರೋ ಕಾರ್ಡ್ನ ನೋಡಿದ್ರೆ, ಜಸ್ಟ್ ಅ ಮಿನಿಟ್, ಆಲ್ರೈಟ್. ಸೊ ದ ವರ್ಲ್ಡ್ ಟ್ಯಾರೋ ಕಾರ್ಡ್ನ ನೋಡಿದ್ರೆ ನಾನು ಏನು ಹೇಳ್ಬೋದು ಅಂತ ಅಂದರೆ, ಫ್ಯಾಮಿಲಿ ಸೈಡಿಂದ ಇವ್ರಿಗೆ ಸಪೋರ್ಟ್ ಇತ್ತು, ಲೈಕ್ ಫಿನಾನ್ಷಿಯಲಿ ಸಪೋರ್ಟ್ ಆಗಿರ್ಬೋದು, ಏನೋ ಒಂದು ಪ್ರಾಕ್ಟಿಕಲ್ ಸಪೋರ್ಟ್ ಆಗಿರ್ಬೋದು, ಇದಿತ್ತು. ಬಿಕಾಸ್ ವರ್ಲ್ಡ್ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುತ್ತೆ, ಫಿನಾನ್ಷಿಯಲಿ ಮೋರ್ ಓವರ್, ಆ್ಯಂಡ್ ಪ್ರಾಕ್ಟಿಕಲಿ ಮೆಟೀರಿಯಲಿಸ್ಟಿಕಲಿ ಈ ಪರ್ಸನ್ದು ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಬಟ್ ಈ ಪರ್ಸನ್ ವೆನ್ ಇಟ್ ಕಮ್ಸ್ ಟು ವ್ಯಾಲ್ಯೂ, ಪ್ರಾಬಬ್ಲಿ ಅವ್ರ ಫ್ಯೂಚರ್ ಪ್ಲ್ಯಾನ್ಸ್ನ ಅವ್ರ ಫ್ಯಾಮಿಲಿ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ. ಈವನ್ ದೋ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದ್ರೂ, ಬಟ್ ಇವರ ಕರಿಯರ್ ಪ್ಲ್ಯಾನ್ಸ್ ಅವ್ರ ಫ್ಯಾಮಿಲಿಗೆ ಯಾವತ್ತೂ ಇಷ್ಟ ಆಗಿಲ್ಲ, ಅವ್ರು ಅಡ್ಜಸ್ಟ್ ಆಗಿಲ್ಲ. ಆ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಸೊ ಫ್ಯಾಮಿಲಿ ಜೊತೆ ಅವಾಗವಾಗ ಒಂದು ಆರ್ಗ್ಯುಮೆಂಟ್ ಅವ್ರ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಇವ್ರ ಪ್ಲ್ಯಾನ್ಸ್ ಹೇಳಿದಾಗೆಲ್ಲ, ಇವ್ರದ್ದು ಕರಿಯರ್ ಬಗ್ಗೆ ಇವರು ಡಿಸ್ಕಸ್ ಮಾಡಿದಾಗೆಲ್ಲ ಅವ್ರ ಫ್ಯಾಮಿಲಿ ಇದು ಬೇಡ, ನಿನಗೆ ಯಾಕಿದು, ಇಷ್ಟು ಕಷ್ಟ ಯಾಕೆ ನೀನು ಪಡಬೇಕು, ಲೈಕ್ ನೀನು ಆಲ್ರೆಡಿ ಇದೆ, ನೀನು ಬಂದಿಲ್ಲಿ ಸೆಟ್ಲ್ ಆಗ್ಬೋದಲ್ವಾ, ನೀನು ಯಾಕೆ ಟ್ರಾವೆಲ್ ಮಾಡ್ತಾ ಇದೆಯಾ, ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಲೈಕ್ ನಾರ್ಮಲ್ ಕೆಲಸ ಯಾಕೆ ನೀನು ಚೂಸ್ ಮಾಡಲ್ಲ. ಸೊ ಈ ಥರ ಒಂದು ಅನ್ಕನ್ವೆನ್ಷನಲ್ ಕೆಲಸನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ.
ಸೊ ಈ ಥರ ಒಂದು ಅಪ್ಬ್ರಿಂಗಿಂಗ್ ಅವ್ರ ಈ ಥರ ಒಂದು ಸಪೋರ್ಟ್ ಇವರಿಗೆ ಫ್ಯಾಮಿಲಿಯಿಂದ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಯೋರ್ ರಿಲೇಷನ್ಶಿಪ್ ವಿತ್ ದೆಮ್. ವಿ ಹ್ಯಾವ್ ಸ್ಟ್ರೆಂತ್ ವಿತ್ 6 of Swords. ಇಟ್ಸ್ ಎ ರಿಯಲಿ ಪಾಸಿಟಿವ್ ಕಾರ್ಡ್ ಬಿಕಾಸ್ ವಿತ್ ದ ಸ್ಟ್ರೆಂತ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ 6 of Swords ಅಗೇನ್ ಇಂಡಿಕೇಟ್ ಆಗ್ತಾ ಇದೆ ಕೈಂಡ್ ಆಫ್ ಟ್ರಾವೆಲಿಂಗ್. ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ನಿಮ್ಮ ಒಂದು ಟ್ರಾವೆಲಿಂಗ್ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ಟ್ರಾವೆಲ್ ಹೌಸ್ 9th ಹೌಸ್ ಆ್ಯಕ್ಟಿವ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಒನ್ ಮೋರ್ ಥಿಂಗ್ ನಾನು ಏನೇ ನೋಡ್ತಾ ಇದ್ದೀನಿ ಅಂದರೆ, ಆಲ್ ಇನ್ ಎವ್ರಿ ವೇ ಟ್ರಾವೆಲಿಂಗ್ ಚೇಂಜಸ್ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಾವು ಆಸ್ಟ್ರಾಲಜಿ ಪ್ಲೇಸ್ಮೆಂಟ್ ನೋಡಿದಾಗ 9th ಹೌಸ್ ಬರುತ್ತೆ ಅಂತ ನಾನು ಅನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಸ್ಯಾಜಿಟೇರಿಯಸ್ ಬರುತ್ತೆ. ಸ್ಯಾಜಿಟೇರಿಯಸ್ ಇಸ್ ಅ 9th ಹೌಸ್, ರೈಟ್? ಸೊ ಬರುತ್ತೆ ಅಂತ ಫೀಲ್ ಆಗ್ತಾ ಇದೆ. ನೋಡೋಣ, ನಾನು ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನಿಮ್ಮ ಟ್ರಾವ್ಲಿಂಗ್ ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಆಲ್ ಆಫ್ ಅ ಸಡನ್ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತೀರಾ, ಆರ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ನೀವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇವ್ರನ್ನ ಮೀಟ್ ಆಗೋವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಸೊ ವಿತ್ ಸ್ಟ್ರೆಂತ್ ಇಲ್ಲ ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಮೋಟಿವೇಟರ್ ಥರ ಆಗ್ತಾರೆ. ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿರಲ್ಲ ನಿಮ್ಮ ಕೈಯಿಂದ ಆಗುತ್ತೆ ಅಂತ, ಅದು ನಿಮ್ಮ ಕೈಲಿಂದ ಆಗುತ್ತೆ ಅಂತ ಮೋಟಿವೇಶನ್ ಮಾಡಿ ನಿಮ್ಮ ಲೈಫಲ್ಲಿ ಒಂದು ಸ್ಟ್ರೆಂತ್ ತಂದುಕೊಡುವಂಥ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಸೊ ಓಕೆ, ನಾನು ಇಲ್ಲಿ ಮತ್ತೊಂದೇನು ನೋಡ್ತಾ ಇದ್ದೀನಿ ಅಂದರೆ, ಕಂಪ್ಲೀಟ್ಲಿ ಪಾಸಿಟಿವ್ ಎನರ್ಜಿ ತರ್ತಾರೆ ನಿಮ್ಮ ಲೈಫಲ್ಲಿ. ಈ ಕನೆಕ್ಷನಿಂದ ಕಂಪ್ಲೀಟಾಗಿ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಕೈಂಡ್ ಆಫ್ ನೀವು ಯಾವಾಗ ಔಟ್ ಆಫ್ ಕಂಟ್ರೋಲ್ ಹೋಗ್ತೀರಾ, ಇಟ್ಸ್ ಲೈಕ್ ಯಾವಾಗ ನಿಮ್ಮ ಕೈಲಿಂದ ಆಗಲ್ಲ, ಲೈಕ್ ಡಿಮೋಟಿವೇಟ್ ಆಗ್ತಾರೆ, ಅವಾಗೆಲ್ಲ ಅವ್ರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಲೈಫಿಗೆ ಒಂದು ಸ್ಟ್ರೆಂತ್ ತೊಗೊಬರ್ತಾರೆ. ಆ್ಯಂಡ್ ನಿಮ್ಮ ಲೈಫಲ್ಲೂ ಒಂದು ಚೇಂಜಸ್ ತೊಗೊಬರ್ತಾರೆ ಅಂತಲೇ ಹೇಳ್ಬೋದು. ಸಮ್ವೇರ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಕೈಂಡ್ ಆಫ್ ನಿಮಗೂ ಈ ಥರ ಒಂದು ಕಂಪ್ಯಾಟಬಿಲಿಟಿ ಇರೋ ಕಂಪ್ಯಾನಿಯನ್ ಬೇಕು. ಲೈಕ್ ನಿಮ್ಮಲ್ಲೇ ನಿಮ್ಮನ್ನ ಧೈರ್ಯ ತುಂಬುವಂಥದ್ದು, ಆರ್ ಪ್ರಾಬಬ್ಲಿ ನಿಮ್ಮ ಫ್ಯಾಮಿಲಿಲೂ ನಿಮ್ಮನ್ನ ಯಾರೂ ಬಿಲೀವ್ ಮಾಡಿರಲ್ಲ, ಆರ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಫ್ಯಾಮಿಲಿಲೂ ನಿಮಗೆ ಕಂಪ್ಲೀಟ್ಲಿ ಸಪೋರ್ಟ್ ಸಿಕ್ಕಿರಲ್ಲ ವೆನ್ ಇಟ್ ಕಮ್ಸ್ ಟು ಕರಿಯರ್ ಚಾಯ್ಸಸ್ ನೀವು ಮಾಡಿರೋದು. ಸೊ ನಿಮಗಿನ್ನೂ ಡೌಟ್ ಇದೆ, ಲೈಕ್ ನೀವು ಫ್ಯೂಚರಲ್ಲಿ ಯಾರನ್ನಾರು ಮೀಟ್ ಆದಾಗ ಅವ್ರು ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ಈ ಥರ ಒಂದು ಡೌಟ್ ಇದೆ, ಒಂದು ಕನ್ಫ್ಯೂಷನ್ ಇದೆ ನಿಮ್ಮ ಲೈಫಲ್ಲೂ. ಲೈಕ್ ನೀವು ಮಾಡ್ತಿರೋ ಕೆಲಸನ ಸಪೋರ್ಟ್ ಮಾಡ್ತಾರಾ, ಆರ್ ನೀವು ಮಾಡ್ತಿರೋ ಕೆಲಸನ ಕಂಟಿನ್ಯೂ ಮಾಡೋಕ್ಕೆ ಬಿಡ್ತಾರಾ, ಈ ಥರ ಒಂದು ತುಂಬಾ ಕ್ವೆಶನ್ಸ್ ಇದೆ. ಸೊ ಯು ಕೈಂಡ್ ಆಫ್ ಮ್ಯಾನಿಫೆಸ್ಟಿಂಗ್, ಈ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋ ಮ್ಯಾಟರ್ ವಾಟ್ ನಿಮ್ಮ ಫ್ಯಾಮಿಲಿ ಏನು ಹೇಳ್ತಾರೋ, ಅವ್ರ ಫ್ಯಾಮಿಲಿ ಏನು ಹೇಳ್ತಾರೋ ಅದನ್ನ ಅವರು ಮ್ಯಾಟರ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ನಿಮಗೆ ಏನೇನು ಡಿಫಿಕಲ್ಟೀಸಲ್ಲಿ ಏನೇನು ಸಪೋರ್ಟ್ ಬೇಕು, ಹೆಲ್ಪ್ ಬೇಕು, ಇದನ್ನ ಇವ್ರು ಮಾಡ್ತಾರೆ. ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ತುಂಬಿಸ್ತಾರೆ. ಓಕೆನಾ? ಸೊ ಫೈನಲಿ ನೀವು ನಿಮ್ಮನ್ನ ಗೋಲ್ ರೀಚ್ ಮಾಡೋದಕ್ಕೆ ಎಷ್ಟು ಪುಷ್ ಮಾಡಬೇಕು ಅಷ್ಟು ಪುಷ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೆ ಅಂದರೆ, ಪ್ರಾಬಬ್ಲಿ ನೀವು ಮದುವೆ ಆದಮೇಲೆ ಅವ್ರು ಕಮಿಟೆಡ್ ಆದಮೇಲೆ ಮೂವಿನ್ ಲೈಕ್ ಲಿವಿನ್ ಅಲ್ಲಿರ್ತೀರ, ಲೈಕ್ ಒಂದೇ ಮನೇಲಿರ್ತೀರ. ಈವೊಂದು ಮದುವೆ ಆಗಿಲ್ಲ ಅಂದ್ರೂ ಇಬ್ಬರನ್ನ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗಾದ್ರು ನೀವು ಒಂದೇ ಮನೇಲಿ ಇರ್ತೀರ, ಅರ್ಥ ಮಾಡ್ಕೊತೀರ, ಕನೆಕ್ಷನ್ನ ಒಂದು ಪೊಟೆನ್ಷಿಯಲ್ ವೇಯಲ್ಲಿ ತೊಗೊಬರ್ತೀರ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದಟ್ ನೀವು ಇಬ್ಬರೂ ನಿಮ್ಮ ಫ್ಯಾಮಿಲಿಯಿಂದ ದೂರ ಇರ್ತೀರ ಅನ್ನೋದನ್ನ ನಾನು ಮೇಯ್ನಾಗಿ ನೋಡ್ತಾ ಇದ್ದೀನಿ. ಸೊ ಆ್ಯಂಡ್ ನಾವು ಇವರು ಯಾವ ಒಂದು ಪರ್ಸ್ನಾಲಿಟಿನ ಹೊರಗಡೆ ಜನರಿಗೆ ತೋರಿಸ್ತಾರೆ ಅನ್ನೋದಕ್ಕೆ 2 of Wands ಬಂದಿದೆ. ದಿಸ್ ಈಸ್ ಅ ಕೈಂಡ್ ಆಫ್ ಅ ಪರ್ಸನ್. ಅವರು ಕಂಪ್ಲೀಟಾಗಿ ಹೊರಗಡೆ ತೋರಿಸ್ಕೊಳ್ಳಲ್ಲ. ಅವರ ನಿಜ ರೂಪ ಏನು, ಅವ್ರ ನಿಜವಾಗ್ಲೂ ಅವರ ಭಾವನೆಗಳು ಏನು ಅನ್ನೋದನ್ನ ತೋರಿಸ್ಕೊಳ್ಳೋದು. 2 of Wands ಒಂಥರ ಕೈಂಡ್ ಆಫ್ ಅ ಬ್ಲಾಕ್ಡ್ ಸಿಚುವೇಶನ್ ಆರ್ ಡೋರ್ ಕ್ಲೋಸ್ ಮಾಡೋವಂಥದ್ದು, ಒಂದು ಸ್ಟಕ್ ಸಿಚುವೇಶನ್. ಸೊ ನಾನೇನು ನೋಡ್ತಾ ಇದ್ದೆ ಅಂದರೆ, ಇವ್ರ ಪ್ಲ್ಯಾನ್ಸ್ ಬಗ್ಗೆ ಎಲ್ಲರಿಗೂ ಹೇಳ್ಕೊಂಡು ತಿರ್ಗಲ್ಲ. ಓಕೆನಾ? ಆ್ಯಂಡ್ ಎಲ್ಲರಿಗೂ ಅವ್ರ ಲೈಫಲ್ಲಿ ಹತ್ತಿರ ತಂದ್ಕೊಳ್ಳಲ್ಲ. ಇಟ್ಸ್ ಲೈಕ್ ಅವ್ರ ಮೆಂಟ್ಯಾಲಿಟಿಗೆ ಮ್ಯಾಚ್ ಆಗ್ತಾ ಇದ್ದಾರೆ, ಅವ್ರ ಎಮೋಷ್ನಲ್ ಲೆವೆಲಿಗೆ ಮ್ಯಾಚ್ ಆಗ್ತಾ ಇದ್ದಾರೆ ಅಂತ
ಗೊತ್ತಾದರೆ ಮಾತ್ರ ಅವರು ಹೊರಗಡೆ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಾರೆ. ಬಿಟ್ಟರೆ ಅವರು ಯಾರ ಜೊತೆನೂ ಬೇಗ ಕ್ಲೋಸ್ ಆಗಲ್ಲ. ಆ್ಯಂಡ್ ಇವರು ಒಂಥರ ಶೆಲ್ ಒಳಗೆ ಬಿಡ್ತಾರೆ ಅಂತ ನೋಡ್ಬೋದು. ಬಿಕಾಸ್ ಇವ್ರಿಗೆ ಇವ್ರದ್ದೇ ಆದ ಒಂದು ಪ್ಲ್ಯಾನ್ಸ್ ಇದೆ, ಒಂದು ಪ್ಲ್ಯಾನ್ ಓರಿಯೆಂಟೆಡ್ ಆಗಿರ್ತಾರೆ. ಏನೋ ಒಂದು ಇನಿಷಿಯೇಟ್ ಮಾಡಿದ್ದೀನಿ ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಇವರಿಗೆ ಸಮಾಧಾನ ಇಲ್ಲ, ಆ ಥರ ಒಂದು ಪರ್ಸ್ನಾಲಿಟಿ. ಸೊ ಮಧ್ಯದಲ್ಲಿ ಏನೇ ಅಡೆತಡೆ ಬಂದ್ರೂ ಅವರು ಯಾವುದಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಲ್ಲ. ಇವಾಗ ಯಾರೋ ಒಬ್ಬರು ಬಂದರು, ಬಾ ಪಾರ್ಟಿಗೆ ಹೋಗೋಣ, ಏನು ಬರೀ ಕೆಲಸ ಮಾಡ್ತಾ ಇದೆಯಾ, ಬಾ ಸ್ವಲ್ಪ ಎಂಜಾಯ್ ಮಾಡೋಣ, ಫನ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಟ್ರಾವೆಲ್ ಮಾಡೋಣ, ಇವರು ಅದು ಯಾವುದಕ್ಕೂ ಏನು ಓಕೆ ಅನ್ನಲ್ಲ. ಇವರೆಲ್ಲದಕ್ಕೂ ಫಸ್ಟ್ ನೋ ಅಂತಲೇ ಹೇಳೋದು. ಫಸ್ಟು ನೋ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಅವರ ಟೈಮಿಂಗ್ಸಿಗೆಲ್ಲ ಚೆನ್ನಾಗಾದರೆ ಪರವಾಗಿಲ್ಲ. ಬಿಕಾಸ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತೆ, 8 of Wands 2 of Wands ಎಲ್ಲ ನೋಡಿದ್ರೆ ಇವ್ರು ಕರಿಯರ್ ಓರಿಯೆಂಟೆಡ್ ಅನ್ನೋದಕ್ಕಿಂತನೂ ಏನೋ ಒಂದು ಸಾಧಿಸಬೇಕು ಅಂತ ಜೀವನದಲ್ಲಿದ್ದಾರೆ. ಇಟ್ಸ್ ನಾಟ್ ಲೈಕ್ ಅವರು ದುಡ್ದು ರಿಚ್ ಆಗಬೇಕು ಅಂತ ದುಡಿತಿರೋದಲ್ಲ, ಆರ್ ಫಿನಾನ್ಷಿಯಲಿ ಚೆನ್ನಾಗಾಗಬೇಕು ಅಂತ ಇವರು ದುಡಿತಿರೋದಲ್ಲ. ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಅದಕ್ಕೋಸ್ಕರ ದುಡಿತಾ ಇರೋದು. ಏನೋ ಒಂದು ಟ್ರೂತ್ ಹುಡುಕ್ತಾ ಇದ್ದಾರೆ, ಅದು ಅವರಿಗೆ ಬೇಕು. ಓಕೆನಾ? ಏನೋ ಒಂದು ರಿಯಲೈಸ್ ಮಾಡೋ ಒಂದು ಜರ್ನಿಲಿದ್ದಾರೆ, ಅದನ್ನು ಅವರು ರಿಯಲೈಸೇಷನ್ ಮಾಡ್ಕೋಬೇಕು. ಅದ್ರ ಹಿಂದೆ ಇವ್ರು ಇವಾಗಿದ್ದಾರೆ. ಸೊ ಈ ಒಂದು ವಿಷನ್ ಮಧ್ಯದಲ್ಲಿ ನೀವು ಸಿಗ್ತಾ ಇದ್ದೀರಾ. ಓಕೆನಾ? ಇವರ ಈ ಒಂದು ವಿಷನ್ ಕಂಪ್ಲೀಟ್ ಆಗೋದ್ರ ಒಳಗೆ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅನ್ನೋದು ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ನನಗೆ. ಸೊ ಕಂಪ್ಲೀಟ್ಲಿ ಒಂದು ಔಟ್ವರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಔಟ್ವರ್ಡ್ ಪರ್ಸ್ನಾಲಿಟಿ ಆಗಿರುತ್ತೆ. ಈವನ್ ದೋ ಅವರು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಆಗಿದ್ರು ಅವ್ರಿಗೆ ಗೊತ್ತು ಎಲ್ಲಿ ಸೋಷಲೈಸ್ ಆಗಬೇಕು ಅಂತ, ಎಲ್ಲಿ ಬೇಡ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಎಲ್ಲಿದ್ದರೆ ಅವರಿಗೆ ಒಂದು ನೆಗೆಟಿವ್ ಎನರ್ಜಿ ಸಿಗ್ತಾ ಇದೆ, ಪೀಪಲಿಂದ ಅವರಿಗೆ ನೆಗೆಟಿವ್ ಫೀಲ್ ಆಗ್ತಾ ಇದೆ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಒಂದು ಪರ್ಸ್ನಾಲಿಟಿ ಆಗುತ್ತೆ. ಸೊ ಎವ್ರಿ ಟೈಮ್ ಏನೋ ಒಂದು ನ್ಯೂ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ರೆಡಿ ಆಗಿರ್ತಾರೆ. ಆ ಥರ ಒಂದು ಪರ್ಸ್ನಾಲಿಟಿ ಆಗಿರ್ತಾರೆ. ಆ್ಯಂಡ್ ಅವರ ಇನ್ನರ್ ಥಿಂಗ್ ನೋಡ್ಬೋದು ನೀವು, 2 of Pentacles. ಅಂದರೆ ಇದೊಂದು ಪರ್ಸನ್ ಏನೋ ತುಂಬ ಲೈಫಲ್ಲಿ ಆಗ್ತಾಯಿದೆ, ತುಂಬ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಹೊರಗಡೆ ಇರೋರಿಗೆ ತೋರಿಸ್ತಾ ಇಲ್ಲ. ಹೊರಗಡೆ ಇರೋರಿಗೆ ಪ್ರಾಬಬ್ಲಿ ಅವ್ರು ಜಸ್ಟ್ ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್, ಜಸ್ಟ್ ಒಂದು ಕಂಪ್ಲೀಟ್ಲಿ ಎಕ್ಸೈಟೆಡ್ ಪರ್ಸನ್, ರೆಡಿ ಫಾರ್ ಅಡ್ವೆಂಚರಸ್ ಥಿಂಗ್ಸ್ ಅಂತ ತೋರಿಸ್ತಾ ಇರ್ಬೋದು. ಬಟ್ ಡೀಪ್ ಇನ್ಸೈಡ್ ಅವರು ತುಂಬ ವಿಷಯನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇದೊಂದು ಕರಿಯರಲ್ಲಿ ಆಪ್ಷನ್ಸ್ ಆಗಿರ್ಬೋದು, ಲೈಕ್ ನಾನು ಅದು ಮಾಡಬೇಕು, ಇದು ಮಾಡಬೇಕು, ನಾನು ನನ್ನ ಡ್ರೀಮ್ಸ್ನು ಫುಲ್ಫಿಲ್ ಮಾಡ್ಕೋಬೇಕು, ನಾನು ಅದು ಬೇಕು, ಇದು ಬೇಕು, ಲೈಕ್ ಆಲ್ವೇಸ್ ತುಂಬ ಥಾಟ್ಸ್ ಅವ್ರ ತಲೆಯಲ್ಲಿ ಹೋಗ್ತಾ ಇರುತ್ತೆ. ತುಂಬ ಕೆಲಸನ ಮಾಡಬೇಕು ಅಂತ ಅವ್ರ ಥಾಟ್ ಇರುತ್ತೆ. ಸೊ ಐ ಫೀಲ್ ಲೈಕ್ ಈ ಪರ್ಸನ್ಗೆ ತುಂಬಾ ಡ್ರೀಮ್ಸ್ ಇದೆ, ತುಂಬಾ ಗೋಲ್ಸ್ ಇದೆ ಮೋರ್ ಓವರ್. ಆ್ಯಂಡ್ ಇವರ ಜೀವನದಲ್ಲಿ ಇವರು ಬ್ಯಾಲೆನ್ಸ್ ಮಾಡ್ತಿರೋದು ತುಂಬಾ ಇದೆ. ಬಟ್ ಹೊರಗಡೆ ಪ್ರಪಂಚಕ್ಕೆ ಅದನ್ನ ತೋರಿಸ್ತಾ ಇಲ್ಲ ಅಷ್ಟೆ. ಸೊ ಈ ಥರ ಒಂದು ಪರ್ಸನ್ ಆಗಿರ್ತಾರೆ. 2 of Pentacles ಅಂದರೆ ಒಬ್ಬ ಪರ್ಸನ್ 2 ಕರಿಯರ್ನ ಆಪ್ಷನ್ನ ಚೂಸ್ ಮಾಡಿಬಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥದ್ದು, ಅವ್ರ ಪರ್ಸ್ನಲ್ ಲೈಫ್ನ ಅವ್ರ ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಸೊ ಐ ಫೀಲ್ ಲೈಕ್ ಅ ಲಾಟ್ ಇಸ್ ಹ್ಯಾಪನಿಂಗ್. ಪ್ರಾಬ್ಲಿ ಫಾರ್ ಎನ್ ಎಕ್ಸಾಂಪಲ್, ಒಬ್ಬ ಪರ್ಸನ್ನ ಮೀಟ್ ಮಾಡ್ತೀರಾ, ಅವ್ರನ್ನ ನೋಡ್ತೀರಾ, ಓಕೆ ಈ ಪರ್ಸನ್ ಫುಲ್ ಚಿಲ್, ಈ ಪರ್ಸನ್ ಫುಲ್ ಪಾರ್ಟಿ ಗೋಯಿಂಗ್ ಪರ್ಸನ್, ಔಟ್ ಗೋಯಿಂಗ್ ಪರ್ಸನ್. ಬಟ್ ಡೀಪ್ ಇನ್ಸೈಡ್ ಈ ಪರ್ಸನ್ಗೆ ಏನೇನು ಥಾಟ್ಸ್ ಇರುತ್ತೆ ಅಂದರೆ, ಓಕೆ ನಾನು ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೇಕು. ಫಾರ್ ಎನ್ ಎಕ್ಸಾಂಪಲ್, ನನಗೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು. ಸೊ ನಾನು ರೆಸ್ಟೋರೆಂಟ್ ಓಪನ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ನಮ್ಮ ಮನೆಯವರು ಅದನ್ನ ಒಪ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ನಮ್ಮ ಮನೆಯವ್ರ ಕಡೆಯಿಂದ ಫಿನಾನ್ಸ್ ಸಪೋರ್ಟು ಬೇಕು, ನಾನು ಹಾಗೂ ಮಾಡಬೇಕು, ಹೀಗೂ ಮಾಡಬೇಕು. ಸೊ ಈ ಥರ ಲೈಕ್ ತುಂಬಾ ಮಾಡಬೇಕು ಅನ್ನೋ ಒಂದು ಗೋಲ್ಸ್ ಇಟ್ಕೊಂಡಿರ್ತಾರೆ, ವಿಷನ್ ಇಟ್ಕೊಂಡಿರ್ತಾರೆ. ಎವ್ರಿ ನವ್ ಆ್ಯಂಡ್ ದೆನ್ ಅವರು ಯಾವ ರೂಟ್ ತೊಗೊಂಡ್ರೆ ಅವ್ರಿಗೆ ಈಸಿ ಆಗ್ಬೋದು, ಯಾವ ಒಂದು ವೇ ತೊಗೊಂಡ್ರೆ ಇವ್ರು ಇದನ್ನ ಅಚೀವ್ ಮಾಡ್ಬೋದು, ಈ ಥರ ಥಿಂಕ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಲಾಟ್ ಜಗಲ್ ಮಾಡ್ತಾನೆ ಇರ್ತಾರೆ. ಲೈಕ್ ಈ ತುಂಬ ಸಿಚುವೇಶನ್ಸ್ ಆಗ್ತಾ ಇರುತ್ತೆ. ಬಟ್ ಅವ್ರು ಹೊರಗಡೆ ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸ್ನಾಲಿಟಿನ ವ್ಯಕ್ತಪಡಿಸ್ತಾರೆ. ಇಟ್ಸ್ ಲೈಕ್ ಅವರಿಗೆ ಲೈಫಲ್ಲಿ ತುಂಬಾ ಪ್ರಿಯಾರಿಟೀಸ್ ಇದೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದನ್ನ ಅವ್ರ ತಲೆಯಲ್ಲಿ ಇಟ್ಕೊತಾರೆ. ಬಿಟ್ಟರೆ ಅವ್ರ ಸ್ಟ್ರೆಸ್ನ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಹೇಳ್ಕೊಂಡು ಅವರಿಗೂ ಟೆನ್ಷನ್ ಕೊಡುವಂಥ ಪಾರ್ಟಿ ಅಲ್ಲ ಇವರು. ಇವ್ರಿಗೆ ಇವ್ರ ಪ್ರಿಯಾರಿಟೀಸ್ ಗೊತ್ತು, ಇವ್ರ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತು, ಇವ್ರ ಸ್ಟ್ರೆಸ್ ಗೊತ್ತು ಇವರಿಗೆ. ಸೊ ಅವ್ರ ಮನಸ್ಸೊಳಗೆ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಥಾಟ್ ಇರುತ್ತೆ.
ಈವನ್ ದೋ ಅವ್ರು ಎಷ್ಟೇ ಗೋಲ್ಸ್ ಇದ್ರು ಎಷ್ಟೇ ಮಿಷನ್ ಇದ್ರೂ ಅವ್ರಿಗೆ ಗೊತ್ತು ಎಷ್ಟಕ್ಕೆ ಎಲ್ಲಿ ಟೈಮ್ ಕೊಡಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಈ ಥರ ಒಂದು ಪರ್ಸ್ನಾಲಿಟಿ ಆಗಿರ್ತಾರೆ. ಸೊ ಫೈನಲಿ ಈಗ ನಾವು ನೋಡೋಣ ಈ ಪರ್ಸನ್ದು ಪ್ಲೇಸ್ಮೆಂಟ್ಸ್. ಓಕೆನಾ, ಫಸ್ಟ್ಗೆ ಹೌಸಸ್, ಯಾವ ಹೌಸ್ ಇವ್ರದ್ದು ಆಸ್ಟ್ರಾಲಜಿಕಲ್ ಹೌಸಸ್ ಮೇಯ್ನಾಗಿ ಬರ್ತಾ ಇದೆ ಅಂತ ನೋಡೋಣ. ವಿ ಹ್ಯಾವ್ ಪೈಸಿಸ್. ಸೊ ಪೈಸಿಸಲ್ಲಿ ಯಾವ ಪ್ಲ್ಯಾನೆಟ್ ಇದೆ ಅಂತ ನೋಡೋಣ. ಸನ್ನು ಬರ್ಬೋದು, ಮೂನು ಬರ್ಬೋದು. ಸೊ ವಿ ನೆವರ್ ನೋ. ಆಲ್ರೈಟ್, ಮೂನ್. ಪೈಸಿಸ್ ಮೂನ್ ಆಗಿರ್ತಾರೆ ಇವರು. ಓಕೆನಾ, ಸೊ ಕೈಂಡ್ ಆಫ್ ಆ್ಯನ್ ಇಮ್ಯಾಜಿನೇಷನ್ ಪರ್ಸನ್. ಮುಂಚೆನೇ ಹೇಳ್ದಂಗೆ ಲೈಕ್ ಕೈಂಡ್ ಆಫ್ ನಾಟ್ ರಿಯಲಿ ಸ್ಪಿರಿಚುವಲ್ ಅಂತ ಫೀಲ್ ಆಗ್ತಾ ಇದೆ, ಬಟ್ ಕೈಂಡ್ ಆಫ್ ಅವ್ರ ಇಮ್ಯಾಜಿನೇಷನಲ್ಲೇ ಅವ್ರ ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ ಲೈಫಲ್ಲಿ ಅಂತ ಫೀಲ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಆ್ಯನ್ ಎಮೋಷ್ನಲ್ ಪರ್ಸನ್, ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಈ ಪರ್ಸನ್ ಎಮೋಷ್ನಲ್ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ನೋಡೋಣ, ನಂಬರ್ಸ್ ನನಗಿಲ್ಲಿ ಮೇಯ್ನಾಗೆ ಕಾಣ್ತಾ ಇರೋ ಅಂದರೆ 8 ನಂಬರ್ಸ್ನ ನೋಡ್ತಾ ಇದ್ದೀನಿ. ಲೈಕ್ 8 ಐ ಫೀಲ್ ಲೈಕ್ ಈ ಪರ್ಸನ್ದು ಬರ್ತ್ ಡೇಟ್ 8 ಆಗಿರ್ಬೋದು, ಆರ್ ಲೈಫ್ ಪಾತ್ 8 ಆಗಿರ್ಬೋದು, ಆರ್ ಈ ಪರ್ಸನ್ಗೂ ನಿಮಗೂ 8 ಇಯರ್ಸ್ ಏಜ್ ಡಿಫ್ರೆನ್ಸ್ ಇರ್ಬೋದು. ನನ್ನ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ದು ಸೊ ನಾವು ಇನಿಷಿಯಲ್ ನೋಡೋಣ ಈ ಪರ್ಸನ್. ಓಕೆ, ನಮ್ಮ ಹತ್ರ 2 ಮೆಸೇಜ್ ಬಂದಿದೆ. ಪ್ರಾಬಬ್ಲಿ ಇದು ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಇನಿಷಿಯಲ್ ಆಗಿರ್ಬೋದು, ಆರ್ ಉಲ್ಟಾನೂ ಹೇಳ್ಬೋದು ನಾನು. ಓಕೆನಾ, ಫಸ್ಟ್ ನೇಮ್ ಇನಿಷಿಯಲ್ ಬಂದ್ಬಿಟ್ಟು ಇವ್ರದ್ದು ಪಿ ಆಗಿರುತ್ತೆ. ಪ್ರಾಬಬ್ಲಿ ಇವ್ರ ನೇಮ್ ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ನೇಮ್ದು ಕ್ಯೂ. ಓಕೆ, ಇದು ಉಲ್ಟನೂ ಆಗಿರ್ಬೋದು. ಸೊ ಐ ಫೀಲ್ ಲೈಕ್ ಪಿ ಈಸ್ ಅವ್ರ ಲೆಟರ್, ಐ ಮೀನ್ ನೇಮ್ದು ಫಸ್ಟ್ ಲೆಟರ್ ಆಗಿರುತ್ತೆ ಅಂತ ಫೀಲ್ ಆಗ್ತಾ ಇದೆ. ಸೊ ಇವಾಗ ಫೈನಲಿ ನೋಡೋಣ ನೀವು ಇವ್ರನ್ನ ಹೆಂಗೆ ಮೀಟ್ ಆಗ್ತೀರಾ. ಆಲ್ರೆಡಿ ಮೀಟ್ ಆಗಿದ್ದರೆ ಇದೊಂದು ಡಬಲ್ ಕನ್ಫರ್ಮೇಷನ್. ಓಕೆ, ನೀವು ಹಿಂಗೆ ಮೀಟ್ ಆಗಿದ್ರಿ ಇದೇ ಪರ್ಸನ್ ಅಂತ ಡಬಲ್ ಕನ್ಫರ್ಮೇಷನ್ ಆಗುತ್ತೆ ನಿಮಗೆ. ಸೊ ನೋಡೋಣ ಏನು ಮೆಸೇಜ್ ಇದೆ ಅಂತ. ನೀವು ಹೆಂಗೆ ಮೀಟ್ ಆಗ್ತೀರಾ ಈ ಪರ್ಸನ್ನ, ಲೈಕ್ ಯಾವ ಒಂದು ಸರ್ಕಮ್ಸ್ಟಾನ್ಸಸ್ ನಿಮ್ಮ ಸುತ್ತಮುತ್ತ ಇರುತ್ತೆ ಅಂತ. ಆಲ್ರೆಡಿ ಮೆಸೇಜ್ ಬಂದಿದೆ. ಇಂಕ್ ಪಾಟ್, ಪ್ರಾಬ್ಲಮ್ಸ್ ಟು ಬಿ ರಿಸಾಲ್ವ್ಡ್. ವಿತ್ ಇಂಕ್ ಪಾಟ್ ನನ್ನ ಮೇನ್ ಥಿಂಗ್ ನಾನು ನೋಡ್ತಾ ಇರೋದು ಅಂದರೆ ಒಂದು ಪೆನ್, ಒಂದು ಟೇಬಲ್, ಒಂದು ಬುಕ್. ಸೊ ಡೆಫಿನೆಟ್ಲಿ ಐ ಫೀಲ್ ಲೈಕ್ ಕಾಲೇಜ್ ಡೇಸ್ ಆರ್ ಒಂದು ಕರಿಯರ್ ರಿಲೇಟೆಡ್ ವರ್ಕ್ ಆರ್ ಏನೋ ಒಂದು ಅಗ್ರಿಮೆಂಟ್ ಸೈನ್ ಹಾಕುವಂಥ ಒಂದು ಸಿಚುವೇಷನಲ್ಲಿ ಮೀಟ್ ಆಗ್ಬೋದು. ಬ್ರೆಡ್ ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ಪ್ರಾಬ್ಲಿ ನೀವು ಏನಾದರೂ ಬೇಕ್ರಿಗೆ ತಿನ್ನಕ್ಕೆ ಹೋಗಿರ್ಬೋದು, ಆರ್ ಏನೋ ಒಂದು ಫುಡ್ ತಿನ್ನೋಕ್ಕೆ ಹೋಗಿರ್ಬೋದು, ಎಂಜಾಯ್ ಮಾಡೋಕ್ಕೆ ಹೋಗಿರ್ಬೋದು. ಲೈಕ್ ಆ ಪ್ಲೇಸ್, ಈಗ ರೆಸ್ಟೋರೆಂಟೇ ತಗೋಬೋದು. ಆ ಪ್ಲೇಸಲ್ಲಿ ಏನಂತ ಅಂದರೆ ನಿಮಗೆ ಊಟ ಮಾಡೋಕ್ಕೂ ಬಿಡ್ತಾರೆ, ತಿಂಡಿ ತಿನ್ನೋಕ್ಕೂ ಬಿಡ್ತಾರೆ, ಅಟ್ ದ ಸೇಮ್ ಟೈಮ್ ಅವ್ರು ನಿಮಗೆ ವರ್ಕ್ ಮಾಡೋಕ್ಕೂ ಬಿಡ್ತಾರೆ. ಈ ಥರ ಒಂದು ಸೆಟಪ್ ಇರೋ ಒಂದು ಪ್ಲೇಸ್ ಆಗಿರ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲೂ ನೀವೊಂದು ಒಂದು ಸ್ಲೈಟ್ ಗ್ರೋತ್ ಇನ್ ಯೋರ್ ಕರಿಯರ್ ನೋಡ್ತಾ ಇರ್ತೀರ. ಆ ಟೈಮಲ್ಲೂ ನೀವು ಇವ್ರನ್ನ ಮೀಟ್ ಆಗ್ಬೋದು. ಸೊ ಈ ಥರ ಒಂದು ಸೆಟ್ಟಿಂಗಲ್ಲಿ ಮೀಟ್ ಆಗ್ತೀರಾ, ಮುಂಚೆನೇ ಹೇಳ್ದಂಗೆ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ನನಗಂತೂ ತುಂಬಾ ಲೈಕ್ ಖುಷಿ ಆಯಿತು. ಈ ರೀಡಿಂಗ್ ಕಂಪ್ಲೀಟ್ಲಿ ಕಾಂಪ್ಲಿಕೇಟೆಡ್ ಆಗಿತ್ತು ಈ ಪರ್ಸ್ನಾಲಿಟಿನ ಫೈಂಡ್ ಔಟ್ ಮಾಡೋದಕ್ಕೆ, ಬಟ್ ಫೈನಲಿ ವಿ ಡಿಡ್ ಇಟ್. ಸೊ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು. ಅಂದರೆ ಮುಂಚೆನೇ ಹೇಳ್ದಂಗೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ನಂಬರ್ 2 ಪೀಪಲ್, ಲೈಕ್ ಯಾರ್ಯಾರು ಮೂನ್ ಚೂಸ್ ಮಾಡಿದ್ರೆ, ನಿಮ್ಮನ್ನ ನೀವು ಇಂಟ್ರೋವರ್ಟ್ ಅಂದ್ಕೊಂಡಿದ್ರೆ, ಕೈಂಡ್ ಆಫ್ ಎಮೋಷ್ನಲ್ ಅಂದ್ಕೊಂಡಿದ್ರೆ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಒನ್ ಮೋರ್ ಥಿಂಗ್ ನಾನು ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಇಂಟ್ರೊಡಕ್ಷನಲ್ಲಿ, ನಾನು ಇಲ್ಲಿ ಹೆಂಗೆ ನೀವು ಮೀಟ್ ಆಗ್ತೀರಾ ಈ ಪರ್ಸನ್ನು ಅಂತಲೂ ನಾವು ನೋಡ್ತೀವಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತಾ ಇದೆ ಅಂತ. ಆ್ಯಂಡ್ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ
ಮಿಸ್ ಮಾಡ್ಕೊಳ್ಳಲ್ಲ. ಸೊ ಫಸ್ಟ್ ಒನ್ ನೋಡೋಣ ಇವರ ಪರ್ಸ್ನಾಲಿಟಿ ಬಗ್ಗೆ. ಯಾವ ಥರ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ, ಇವ್ರದ್ದು ಅಪಿಯರೆನ್ಸ್ ಏನಾಗಿರುತ್ತೆ ಅಂತ ಆಲ್ರೆಡಿ ಬಂದಿದೆ. 2 of Wands. I feel like just a minute. All right. And one more card for the appearance. Wow. King of Wands. ಆಲ್ರೆಡಿ ಒಂದು ಐಡಿಯಾ ಸಿಗ್ತಾ ಇದೆ, ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಕರಿಯರ್ ರಿಲೇಟೆಡ್ ಏನು ಕರಿಯರ್ ಮಾಡ್ತಾ ಇರ್ತಾರೆ ಅಂತ. 4 of Wands. with Ace of Swords and our family background, our upbringing, King of Pentacles, ಇನ್ನೊಂದು ಕಾರ್ಡ್ ನೋಡೋಣ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವ್ರ ಅಪ್ಬ್ರಿಂಗಿಂಗ್ ಬಗ್ಗೆ. ವಾವ್, ದ ಲವರ್ಸ್. Isn't it amazing? ಆಲ್ ರೈಟ್. ಸೊ ಅವ್ರು ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ, ಅವ್ರು ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಕಮಿಟ್ಮೆಂಟಿಗೆ ಬಂದ ಮೇಲೆ ಅಂತ ನೋಡೋಣ. ವಾವ್, ವೀಲ್ ಆಫ್ ಫಾರ್ಚ್ಯೂನ್, 7 of Wands. ಅಮೇಝಿಂಗ್ ಅಗೇನ್. ಸೊ ನೋಡೋಣ ಇವಾಗ ನೆಕ್ಸ್ಟ್. ಓಕೆ, ಇವರ ಎಕ್ಸ್ಟ್ರೋವರ್ಟ್, ಲೈಕ್ ಹೊರಗಡೆ ಜನರಿಗೆ ಇವರ ಯಾವ ಒಂದು ಬಿಹೇವಿಯರ್ನ ಇವರು ತೋರಿಸ್ತಾರೆ, ಅವರ ಯಾವ ಪರ್ಸ್ನಾಲಿಟಿನ ಅವರು ತೋರಿಸ್ತಾರೆ ಅಂತ ನೋಡೋಣ. ಫಾರ್ ಗ್ರೂಪ್ 2. ಯಾವ ಒಂದು ಪರ್ಸ್ನಾಲಿಟಿನ ಆಲ್ರೆಡಿ ಬಂದಿದೆ. ಇಟ್ಸ್ ಎಸ್ ಕಿಂಗ್ ಆಫ್ ಕಪ್ಸ್. ವಾವ್. ಆ್ಯಂಡ್ ಯಾವ ಒಂದು ಕ್ಯಾರೆಕ್ಟರ್ನ ಅವರು ಹೈಡ್ ಮಾಡ್ತಾರೆ, ಅವ್ರು ಡೀಪ್ ಇನ್ಸೈಡ್ ಯಾರು ಇವರು. ದ ಫೂಲ್. ಆಲ್ರೈಟ್, ದ ಫೂಲ್ ಅಂದ್ಕೊಳ್ಳೆ ಫೂಲ್ ಅಂತ ಅಂದ್ಕೋಬೇಡಿ, ಇದನ್ನ ಇನ್ನೂ ಡಿಸ್ಕ್ರೈಬ್ ಮಾಡ್ತೀನಿ. ನಾನು ಮೇಯ್ನಾಗಿಲ್ಲ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ, ಈ ಪರ್ಸನ್ ಬಂದುಬಿಟ್ಟು ಒಂದು ಕಂಪ್ಲೀಟ್ಲಿ ಫನ್ ಗೋಯಿಂಗ್ ಪರ್ಸನ್ ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ಲಿ ಸೋಷಲೈಸಿಂಗ್ ಪರ್ಸನ್ ಅಂತಲೂ ನೋಡ್ಬೋದು ವಿತ್ 4 of Wands ಇಲ್ಲಿ. ಸೊ ನೋಡೋಣ ಒನ್ ಬೈ ಒನ್. ಇಲ್ಲಿ 2 of Wands ವಿತ್ ಕಿಂಗ್ ಆಫ್ Wands ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ಅಪಿಯರೆನ್ಸ್ ನೋಡಿದ್ರೆ ಐ ಫೀಲ್ ಲೈಕ್ ಈ ಪರ್ಸನ್ ಬಂದ್ಬಿಟ್ಟು ವೆರಿ ಅಟ್ರಾಕ್ಟಿವ್ ಆಗಿರ್ತಾರೆ. ಅವ್ರ ಸುತ್ತಮುತ್ತ ಇರೋ ಜನರಿಗೆ ಇವ್ರ ಮೇಲೆ ಆಲ್ರೆಡಿ ಒಂದು ಕಣ್ಣಿರುತ್ತೆ ಅಂದರೆ ಲೈಕ್ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ವಾವ್ ಹೌ ಬ್ಯೂಟಿಫುಲ್, ಹೌ ಅಟ್ರಾಕ್ಟಿವ್. ಪ್ರಾಬಬ್ಲಿ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಒಂದಷ್ಟು ರಾಶಿ ಮೆಸೇಜಸ್ ಆಲ್ರೆಡಿ ಬಂದಿರುತ್ತೆ ಇವರಿಗೆ. ಅಂದರೆ ತುಂಬ ಜನ ಇವ್ರನ್ನ ಫಾಲೋ ಮಾಡ್ತಾರೆ, ಅವ್ರು ತುಂಬ ಜನ ಇವ್ರ ಪರ್ಸ್ನಾಲಿಟಿನ ಅಡ್ಮೈರ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಪಿಯರೆನ್ಸ್, ಕೈಂಡ್ ಆಫ್ ಅ ಟಾಲ್ ಪರ್ಸನ್ ಅಂತಲೇ ಹೇಳ್ಬೋದು ವಿತ್ ಕಿಂಗ್ ಆಫ್ ವಾನ್ಸ್. ಈ ಪರ್ಸನ್ ಕೈಂಡ್ ಆಫ್ ಅ ಫನ್ ಲವ್ವಿಂಗ್, ತುಂಬ ಏನು ಎಮೋಷ್ನಲ್ ಅಲ್ಲ ಅಂತ ಫೀಲ್ ಆಗ್ತಾ ಇದೆ. ಟ್ರಾವೆಲ್, ಎಕ್ಸ್ಪ್ಲೋರಿಂಗ್, ಲೈಕ್ ಕೈಂಡ್ ಆಫ್ ಅ ಡಾಮಿನೇಟಿಂಗ್ ಪರ್ಸನ್ ಅಂತಲೂ ಹೇಳ್ಬೋದು. ಸೊ ಇವರಿಗೆ ಇವ್ರದ್ದೇ ಆದ ಗುರಿ ಇರುತ್ತೆ, ಇವ್ರದ್ದೇ ಆದ ಮಿಷನ್ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಅವರ ಸುತ್ತಮುತ್ತಲಿರೋ ಜನರ ಜೊತೆ ಹೆಂಗಿರಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಕೈಂಡ್ ಆಫ್ ಎಲ್ಲದೂ ಬ್ಯಾಲೆನ್ಸ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತು. ಇಟ್ಸ್ ಲೈಕ್ ಅವ್ರ ಮಿಷನ್ನು ಫುಲ್ಫಿಲ್ ಆಗಬೇಕು, ಅವ್ರಿಗೇನು ಅರ್ಜೆಂಟ್ ಇಲ್ಲ, ಓಕೆನಾ. ಸೊ ಅವ್ರಿಗೇನಂತ ಅಂದರೆ ಅವ್ರಿಗೊಂದು ಪ್ಲ್ಯಾನ್ ಇದೆ, ಅವ್ರಿಗೊಂದು ಥಾಟ್ ಇದೆ ಫ್ಯೂಚರಲ್ಲಿ ಹಿಂಗೆ ಮಾಡಬೇಕು ಅಂತ. ಬಟ್ ಅದ್ರ ಮೇಲೆ ಫೋಕಸ್ ಆಗಿ ಅದಕ್ಕೇ ಕಂಪ್ಲೀಟ್ ಇಂಪಾರ್ಟೆನ್ಸ್ ಕೊಟ್ಟು ಸುತ್ತಮುತ್ತಲಿರೋರನ್ನ ಇಗ್ನೋರ್ ಮಾಡೋದು, ಈ ಥರ ಒಂದು ಪರ್ಸ್ನಾಲಿಟಿ ಅಲ್ಲ ಇವರಿಗೆ. ಒಂಥರ ಫ್ರೆಂಡ್ಶಿಪ್ಪು ಬೇಕು, ಅವ್ರ ಪ್ಲ್ಯಾನ್ಸ್ ಬೇಕು. ಇಟ್ಸ್ ಲೈಕ್ ದೇ ವಾಂಟ್ ಟು ಲಿವ್ ದರ್ ಲೈಫ್, ಲೈಕ್ ಇವಾಗಿನ ಲೈಫ್ನ ಲಿವ್ ಮಾಡೋಣ, ಫ್ಯೂಚರ್ ಬಗ್ಗೆ ಯಾಕೆ ಟೆನ್ಷನ್ ತೊಗೊಳ್ಳೋದು, ಆಗ ಹೋಗಿದ್ರ ಬಗ್ಗೆ ಯಾಕೆ ಟೆನ್ಷನ್ ತೊಗೊಳ್ಳೋದು, ಲೈಕ್ ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇವತ್ತು ನಾನು ಖುಷಿಯಾಗಿರೋಣ, ಈ ಥರ ಒಂದು ಮೆಂಟಾಲಿಟಿಯ ಒಂದು ಪರ್ಸನ್ ಆಗಿರ್ತಾರೆ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಎಕ್ಸ್ಟ್ರೋವರ್ಟ್, ಲೈಕ್
ಏನು ಅನಿಸುತ್ತೆ ಅದನ್ನೇ ಅವ್ರು ಹೇಳ್ತಾರೆ. ಅದನ್ನ ಬಿಟ್ಕೊಂಡು ಬೇರೆಯವ್ರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಬೇಜಾರಾಗ್ಬೋದು, ಇವ್ರಿಗೆ ಬೇಜಾರಾಗ್ಬಾರ್ದು ಅಂತ ಬದುಕೋ ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ ಇವರು. ಅವರಿಗೆ ಏನು ಹ್ಯಾಪಿನೆಸ್ ಕೊಡುತ್ತೋ ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ಲೈಕ್ ಒಂದು ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿ ಆಗಿರುತ್ತೆ ಇವ್ರಿಗೆ. ಎಮೋಷ್ನಲಿನೂ ಯಾರ ಡಿಪೆಂಡೆಂಟ್ ಆಗಿರಲ್ಲ. ಆ್ಯಂಡ್ ಮೋರ್ ಓವರ್ ಯಾರಿಗೂ ಟ್ರಬಲ್ಲು ಮಾಡಲ್ಲ, ಲೈಕ್ ಕಷ್ಟನೂ ಕೊಡಲ್ಲ. ಈ ಥರ ಒಂದು ಪರ್ಸನ್ ಆಗಿರ್ತಾರೆ. ಕಂಪ್ಲೀಟ್ಲಿ ಲೈಕ್ ಎಕ್ಸ್ಟ್ರೋವರ್ಟ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ಲಿ ಲೈಕ್ ಆ್ಯಕ್ಷನ್ ಡ್ರಿವನ್. ಐ ಫೀಲ್ ಲೈಕ್ ಇವರು ಒಂದು ಸ್ಪೋರ್ಟ್ಸ್ ಅಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಇವರು ಒಂದು ಅಥ್ಲೆಟಿಕ್ ಪರ್ಸನ್ ಆಗಿರ್ಬೋದು, ಒಂದು ಫಿಸಿಕಲಿ ಕಂಪ್ಲೀಟ್ಲಿ ಆ್ಯಕ್ಟಿವ್. ಪ್ರಾಬಬ್ಲಿ ಇವ್ರು ಜಿಮ್ಮಿಗೆ ಹೋಗ್ತಾರೆ, ಯೋಗ ಹೋಗ್ತಾರೆ, ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ. ಇವ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರಿಗೆ ಕಂಪ್ಲೀಟಾಗಿ ನೀವು ದಿನ ಒಂದೊಂದು ಪೋಸ್ಟ್ ನೋಡ್ಬೋದು, ಲೈಕ್ ಸೋಷಿಯಲ್ ಮೀಡಿಯಾ ಸ್ಟೋರಿ ನೋಡ್ಬೋದು. ಏನೋ ಒಂದು ಮೋಟಿವೇಶನಲ್ ಸ್ಟೋರಿ ಆಗಿರ್ಬೋದು, ಅವ್ರ ಲೈಫ್ ಬಗ್ಗೆ ಒಂಥರ ಕೊಟೇಶನ್ ವೇಯಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಆರ್ ಅವಾಗವಾಗ ಅವ್ರದ್ದೇ ಆದ ಅವ್ರ ಇಮೇಜ್ನ ಹಾಕ್ತಾ ಇರ್ತಾರೆ. ಅವ್ರಿಗೆ ಕೈಂಡ್ ಆಫ್ ಏನೋ ಅವರ ಒಂದು ಪರ್ಸ್ನಾಲಿಟಿನ ಸೋಷಿಯಲ್ ಮೀಡ್ಯಾದಲ್ಲಿ ಇಡೋಕ್ಕೂ ಟ್ರೈ ಮಾಡ್ತಾರೆ. ಅವರು ಡೀಪ್ ಇನ್ಸೈಡ್ ಏನು ಅಂತ ಸೋಷಿಯಲ್ ಮೀಡ್ಯಾದಲ್ಲೂ ಅವರು ವ್ಯಕ್ತಪಡಿಸೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇವ್ರಿಗೊಂಥರ ಅವ್ರಿಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್. ಐ ಫೀಲ್ ಲೈಕ್ ಇಲ್ಲಿ ಇವ್ರಿಗೆ ಫ್ರೆಂಡ್ಸು, ಅವ್ರ ಕನೆಕ್ಷನ್ಸು ಇದೆಲ್ಲ ಇಂಪಾರ್ಟೆಂಟ್. ಅವ್ರಿಗೆ ಒಬ್ಬರೇ ಇರೋದು ಅಭ್ಯಾಸ ಇಲ್ಲ, ಲೈಕ್ ಅಲೋನ್ ಲವ್ವರ್ ಅಲ್ಲ ಇವರು. ಕಂಪ್ಲೀಟ್ಲಿ ಸೋಷಲೈಸ್ ಅಂತಲೂ ಹೇಳಲ್ಲ, ಬಟ್ ಪೀಪಲ್ ಜೊತೆ ಇರೋದಕ್ಕೆ, ಅವಾಗವಾಗ ಜನರ ಮಧ್ಯೆ ಬರೋಕ್ಕೆ, ಅವಾಗವಾಗ ಸೋಷಲೈಸ್ ಆಗೋಕ್ಕೆ, ಈ ಥರ ಎಲ್ಲ ಅಂದರೆ ಇವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಒಂಥರ ನ್ಯಾಚುರಲ್ ಲೀಡರ್ ಅಂತಲೇ ಹೇಳ್ಬೋದು, ಅವ್ರು ಬಾರ್ನ್ ಲೀಡರ್ ಅಂತಲೇ ಹೇಳ್ಬೋದು. ಐ ಆಲ್ಸೋ ಫೀಲ್ ಲೈಕ್ ಇವರಿಗೆ ಒಂದು ಗ್ರೂಪ್ನ ಲೀಡ್ ಮಾಡೋದು ಅಂದರೆ ತುಂಬಾ ಇಷ್ಟ. ಗ್ರೂಪಲ್ಲಿ ಹೆಡ್ ಆಗೋದು ಅಂದರೆ ತುಂಬಾ ಇಷ್ಟ. ಜನರಿಗೆ ಮೋಟಿವೇಟ್ ಮಾಡೋದು, ಅವಾಗವಾಗ ಕಾನ್ಫಿಡೆಂಟ್ ಬೂಸ್ಟ್ ಮಾಡೋದು ಜನರು ಜೀವನದಲ್ಲಿ, ಇದಂದರೆ ತುಂಬ ಇಷ್ಟ ಆಗಿರುತ್ತೆ. ಸೊ ನೋಡೋಣ ಅವರ ಕರಿಯರ್ ಬಗ್ಗೆ ನಮಗೆ ಏನು ಇನ್ಫಾರ್ಮೇಷನ್ ಇದೆ ಅಂತ. ಐ ಫೀಲ್ ಲೈಕ್ ವಿತ್ ದ 4 of Wands ಯಾವುದೋ ಒಂದು ಈವೆಂಟ್ ಪ್ಲ್ಯಾನಿಂಗ್ ಕರಿಯರ್, ಆರ್ ಅವರ ಫ್ಯಾಮಿಲಿಲೇ ಯಾವುದೋ ಬಿಸ್ನೆಸ್ ಇರೋದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಅಲ್ಲೇನು ಕಲ್ಚರ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ವಿತ್ ದ 4 of Wands ಡೆಫಿನೆಟ್ಲಿ ಅ ಬಿಸ್ನೆಸ್ ಪರ್ಸನ್ನ ತೋರಿಸ್ತಾ ಇದೆ. ಅ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್, ಅ ವೆರಿ ಕಾನ್ಫಿಡೆಂಟ್ ಬಿಸ್ನೆಸ್ ಪರ್ಸನ್ನ ತೋರಿಸ್ತಾ ಇದೆ. ಸೊ ಐ ಫೀಲ್ ಲೈಕ್ ಒಂದು ಸೋಷಿಯಲ್ ಈವೆಂಟ್ ಪ್ಲ್ಯಾನಿಂಗ್ ಆಗಿರ್ಬೋದು, ಈವೆಂಟ್ ಮ್ಯಾನೇಜರ್ಸ್ ಆಗಿರ್ಬೋದು, ಹೋಟೆಲ್ ವರ್ಕ್ ಮಾಡ್ತಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ವಿತ್ ಏಸ್ ಆಫ್ ಸ್ಪೋರ್ಟ್ಸ್ ಡೆಫಿನೆಟ್ಲಿ ಅವರ ಕಮ್ಯುನಿಕೇಷನ್ ಮ್ಯಾಟರ್ ಆಗುತ್ತೆ. ಇವ್ರದ್ದು ಬಂದುಬಿಟ್ಟು ವೆರಿ ಕ್ರಿಯೇಟಿವ್ ಕಮ್ಯುನಿಕೇಷನ್ ಅಂತ ಫೀಲ್ ಆಗ್ತಾ ಇದೆ. ವಿತ್ ಕಿಂಗ್ ಆಫ್ ವಾನ್ಸ್, ಏಸ್ ಆಫ್ ವಾನ್ಸ್, ಇವ್ರು ಮಾತಾಡೋದಕ್ಕೆ ಒಂಥರ ಜನರು ಬಿದ್ದೋಗ್ಬಿಡ್ತಾರೆ. ಆ ಥರ ಇವ್ರ ಮಾತಿನಲ್ಲೇ ಜನರನ್ನ ಮರಳು ಮಾಡಿಬಿಡ್ತಾರೆ ಅಂತಾರಲ್ವ, ಆ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಇವ್ರದ್ದು. ಸೊ ವಿಚ್ ಈಸ್ ರಿಯಲಿ ಅಮೇಝಿಂಗ್. ಐ ಫೀಲ್ ಲೈಕ್ ಮುಂಚೆನೇ ಹೇಳ್ದಂಗೆ ಈವೆಂಟ್ ಪ್ಲ್ಯಾನಿಂಗ್, ಲೈಕ್ ಏನೋ ಒಂದು ವೆಡ್ಡಿಂಗ್ ಪ್ಲ್ಯಾನಿಂಗು ಆಗಿರ್ಬೋದು, ಏನೋ ಒಂದು ಸೆಲೆಬ್ರೇಷನ್, ಈ ಥರ ಒಂದು ಕರಿಯರ್, ಲೈಕ್ ಏನೋ ಒಂದನ್ನು ಎಂಜಾಯ್ ಮಾಡ್ಕೊಂಡು ಮಾಡುವಂಥದ್ದು, ಆರ್ ಸೋಷಲ್ ಗ್ಯಾದರಿಂಗ್ ತುಂಬಾ ಇರುತ್ತೆ ಇವರ ಒಂದು ಕರಿಯರಲ್ಲಿ. ಇಟ್ಸ್ ಲೈಕ್ ಹೋಗ್ಬಿಟ್ಟು ಕಂಪ್ಯೂಟರ್ ಮುಂದೆ ಕೂರು ಅಂತ ಒಂದು ಜಾಬ್ ಅಲ್ಲ ಅಂತ ಫೀಲ್ ಆಗ್ತಾ ಇದೆ. ಇಟ್ಸ್ ಲೈಕ್ ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು ಅಲ್ಲ. ಓಕೆನಾ? ವಿತ್ ದ 4 of Wands ಸಮಥಿಂಗ್ ರೆಡಿ ಟು ಲ್ಯಾಂಡ್, ಬಿಕಾಸ್ 4 ಬಂದ್ಬಿಟ್ಟು ಒಂದು ಸ್ಟೆಬಿಲಿಟಿ, ಒಂದು ಹೋಮ್ನ ಸಿಚುವೇಟ್ ಮಾಡುತ್ತೆ, ಅವ್ರ ಒಂದು ಜಾಗ, ಒಂದು ಲ್ಯಾಂಡ್ ಬಗ್ಗೆ ತೋರಿಸುತ್ತೆ. ಪ್ರಾಬ್ಲಿ ಇವರು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡ್ತಿರ್ಬೋದು, ಲೈಕ್ ಮನೆ ಲೈಕ್ ಸೇಲ್ ಮಾಡೋದು, ಲೈಕ್ ಒಂದು ಲ್ಯಾಂಡ್, ಲೈಕ್ ರಿಯಲ್ ಎಸ್ಟೇಟ್ ಲ್ಯಾಂಡ್ ಕೈಂಡ್ ಆಫ್ ವರ್ಕ್ ಮಾಡ್ತಿರ್ಬೋದು, ಲೈಕ್ ಸೇಲ್ ಮಾಡೋದಂತ ಆಗಿರ್ಬೋದು, ಬಿಕಾಸ್ ಮರ್ಕ್ಯೂರಿ ಇಲ್ಲಿ ನೋಡಿದ್ರೆ. ಆ್ಯಂಡ್ ಕೈಂಡ್ ಆಫ್ ಅ ಗ್ರೂಪ್, ಇವ್ರದ್ದೊಂದು ಗ್ರೂಪ್ ಇದೆ ಅಂತ ಫೀಲ್ ಆಗ್ತಾ ಇದೆ. ಲೈಕ್ ಇವರೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಆಗಿರ್ಬೋದು, ಮುಂಚೆ ಹೇಳ್ದಂಗೆ ಅವ್ರ ಫ್ಯಾಮಿಲಿ ಇದ್ದು ಆಗಿರ್ಬೋದು. ಒಂದು ಗ್ರೂಪ್ ಇದೆ, ಒಂದು ಗ್ರೂಪ್ ಹೋಗ್ಬಿಟ್ಟು ಏನೋ ಒಂದು ಪ್ಲ್ಯಾನ್ ಮಾಡೋದು, ಅಲ್ಲಿ ಏನೋ ಒಂದು ಎಕ್ಸಿಕ್ಯೂಟ್ ಮಾಡೋದು, ಒಂದು ಇವ್ರ ಗ್ರೂಪ್ ಹೋಗ್ಬಿಟ್ಟು ಅಲ್ಲಿ ಜನರಿಗೆ ಇಂಪ್ರೆಸ್ ಮಾಡಿ ಅಲ್ಲಿ ಗೇನ್ ಮಾಡುವಂಥದ್ದು, ಈ ಥರ ಒಂದು ಜಾಬಲ್ಲಿದ್ದಾರೆ ಇವರು ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ನೋಡ್ತಾ ಇದೆ ಅಂದರೆ, ಈ ಪರ್ಸನ್ ಏನಾದರೂ
ಎಜುಕೇಷನ್ ಲೈಕ್ ಕಂಟಿನ್ಯೂ ಮಾಡ್ತಾ ಇದ್ರು, ಬಟ್ ಸ್ಟಿಲ್ ದೇ ಹ್ಯಾವ್ ದಿಸ್ ಪ್ಲ್ಯಾನ್, ಇದನ್ನೇ ನಾನು ಮಾಡ್ತೀನಿ ಅಂತ ಆಲ್ರೆಡಿ ಇದೊಂದು ಪ್ಲ್ಯಾನ್ ಇದೆ. ಬಿಕಾಸ್ ಇದೊಂದು ಎಸ್ಟ್ಯಾಬ್ಲಿಷ್ಡ್ ಗ್ರೂಪ್, ಓಕೆನಾ, ಒಂದು ಆಲ್ರೆಡಿ ಸಕ್ಸಸ್ನ ನೋಡಿರುವಂಥ ಗ್ರೂಪ್ಗೆ ಅವ್ರು ಜಾಯ್ನ್ ಆಗ್ತಾರೆ ಆ ಥರ. ವಿತ್ ಏಸ್ ಆಫ್ ಸ್ವರ್ಡ್ಸ್ ಒಂದು ನ್ಯೂ ಬಿಗಿನಿಂಗ್, ಪ್ರಾಬ್ಲಿ ಇವ್ರು ರೀಸೆಂಟಾಗಿ ಕರಿಯರ್ ಫೀಲ್ಡಿಗೆ ಎಂಟರ್ ಆಗಿರ್ತಾರೆ ಅಂತ ನೋಡ್ತಾ ಇದ್ದೀನಿ. ರೀಸೆಂಟಾಗಿ ಇವರು ಕರಿಯರ್ ಸ್ಟಾರ್ಟ್ ಮಾಡಿರೋವಂಥದ್ದು, ಆರ್ ರೀಸೆಂಟಾಗಿ ಇವರು ಯಾವುದೋ ಒಂದು ಗ್ರೂಪ್ ಲೈಕ್ ಪ್ರಮೋಟ್ ಆಗಿದ್ದಾರೆ, ಅವರು ಒಂದು ಗ್ರೂಪ್ನ ಲೀಡ್ ಮಾಡೋಕ್ಕೆ ಪ್ರಮೋಟ್ ಆಗಿದ್ದಾರೆ ಇವರು ರೀಸೆಂಟಾಗಿ. ವಿತ್ ದ ಕಿಂಗ್ ಆಫ್ ಒನ್ಸ್, 4 ಆಫ್ ಒನ್ಸ್, ಡೆಫಿನೆಟ್ಲಿ ಇವರೊಂದು ಗ್ರೂಪ್ನ ಲೀಡ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಇವರ ಫ್ಯಾಮಿಲಿ ಅಪ್ಬ್ರಿಂಗಿಂಗ್. ನನಗಿಲ್ಲಿ ಕಂಪ್ಲೀಟ್ಲಿ ಲೈಕ್ ಅಪ್ಪ ಸ್ಟ್ರಿಕ್ಟ್, ಅಮ್ಮ ಲವ್ವಿಂಗ್ ಪರ್ಸನ್ ಅಂತ ಆ ಥರ ಹೇಳ್ತಾರಲ್ವ, ಆ ಥರ ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ಇವರ ಪೇರೆಂಟ್ಸ್ ಲೈಕ್ ಅವರ ಅಪ್ಪ ಎಸ್ಪೆಷಲಿ, ಅವ್ರ ಅಪ್ಪನ ಸ್ಥಾನದಲ್ಲಿರೋರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಇವ್ರನ್ನ ತುಂಬಾ ಸ್ಟ್ರಿಕ್ಟಲ್ಲಿ ಬೆಳೆಸಿದ್ದಾರೆ. ಒಂದು ಪ್ರೊಫೆಷನಲ್ ಪರ್ಸನ್ ಆಗಿರ್ತಾರೆ ಅವರಪ್ಪ, ಅವ್ರ ಅಪ್ಪನ ಸ್ಥಾನದಲ್ಲಿರೋರು ತುಂಬಾ ಒಂದು ಪ್ರೊಫೆಷ್ನಲ್ ಪರ್ಸನ್, ಒಂದು ಗ್ರೌಂಡೆಡ್ ಪರ್ಸನ್, ಒಂದು ವೆರಿ ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿ ಇವ್ರು ಬೆಳೆದಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಅವರಿಗೆ ಎಷ್ಟು ಲವ್ ಬೇಕೋ ಅಷ್ಟು ಸಿಕ್ಕಿದೆ. ಇಟ್ಸ್ ಲೈಕ್ ಅಪ್ಪ ಸ್ಟ್ರಿಕ್ಟ್ ಆದರೆ ಅಮ್ಮ ಲವ್ವಿಂಗ್ ಪರ್ಸನ್, ಮುಂಚೆನೇ ಹೇಳ್ದಂಗೆ. ಸೊ ವಿತ್ ಅ ಲವರ್ಸ್ ಕಾರ್ಡ್ ಹಿಯರ್, ಐ ಫೀಲ್ ಲೈಕ್ ಇವರಿಗೊಬ್ಬರು ಸಿಬ್ಲಿಂಗ್ ಇದ್ದಾರೆ, ಓಕೆನಾ, ಒಂದು ಸಿಬ್ಲಿಂಗ್ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಅವ್ರ ಜೊತೆ ಇವರು ಕಂಪ್ಲೀಟ್ಲಿ ಲೈಕ್ ಫನ್ ಗೋಯಿಂಗ್ ಪರ್ಸ್ನಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಇವರಿಗೆ ಇವ್ರ ಸಿಬ್ಲಿಂಗ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇವ್ರಿಗೆ ಆ ಫ್ಯಾಮಿಲಿಲಿ ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿ ಇದ್ರೂ ಅವ್ರಿಗೆ ಸಮ್ವೇರ್ ದೇ ಹ್ಯಾವ್ ಫೌಂಡ್ ಲೈಕ್ ಲವ್ ಅಂದರೆ ಏನು ಅಂತ ಗೊತ್ತು ಅವ್ರಿಗೆ, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ ಇವ್ರಿಗೆ, ಸಮ್ವೇರ್ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಇವ್ರು ಅಡ್ಜಸ್ಟ್ ಆಗಿದ್ದಾರೆ. ಐ ಫೀಲ್ ಲೈಕ್ ಇವ್ರು ಬಂದುಬಿಟ್ಟು ಫಿನಾನ್ಷಿಯಲಿ ವೆರಿ ವೆಲ್ ಬ್ಯಾಕ್ಗ್ರೌಂಡ್, ಬಟ್ ಲೈಕ್ ಐ ಫೀಲ್ ಲೈಕ್ ಇದನ್ನು ಅವರು ಕಷ್ಟಪಟ್ಟಿದ್ದಾರೆ, ಅವ್ರ ಫ್ಯಾಮಿಲಿನೂ ತುಂಬ ಕಷ್ಟಪಟ್ಟಿದ್ದಾರೆ ಫಿನಾನ್ಷಿಯಲಿ ಅವ್ರು ಸ್ಟೇಬಲ್ ಆಗೋದಕ್ಕೇನು. ಸೊ ಐ ಫೀಲ್ ಈ ಪರ್ಸನಿಗೆ ಒಬ್ಬರು ಸಿಬ್ಲಿಂಗ್ ಇದ್ದಾರೆ, ಮುಂಚೆನೇ ಹೇಳ್ದಂಗೆ. ಅವ್ರ ಜೊತೆ ಇವ್ರ ಬಾಂಡಿಂಗ್ ವೆರಿ ವೆಲ್. ಪ್ರಾಬಬ್ಲಿ ಇವ್ರ ಟ್ವಿನ್ನೂ ಆಗಿರ್ಬೋದು, ಲೈಕ್ ಟ್ವಿನ್ ಸಿಬ್ಲಿಂಗ್, ಓಕೆನಾ. ಇಟ್ಸ್ ಅ ವೆರಿ ಚಾನ್ಸ್ ಲೈಕ್, ಅಥವಾ ಇವ್ರ ಸಿಬ್ಲಿಂಗಿಗೆ ಜಸ್ಟ್ 1 year or 2 years ಗ್ಯಾಪ್ ಇರ್ಬೋದು. ಬಿಕಾಸ್ ಇವ್ರ ಸಿಬ್ಲಿಂಗ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಗೋಲ್ ಆಗಿರ್ಬೋದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಪ್ರಾಬಬ್ಲಿ ಇವ್ರ ಸಿಬ್ಲಿಂಗ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಏನೋ ವರ್ಕ್ ಮಾಡ್ತಿರುವಂಥದ್ದನ್ನು ನಾನು ಇಲ್ಲಿ ವೆರಿ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಸೊ ಮುಂಚೆನೇ ಹೇಳ್ದಂಗೆ ಇವ್ರ ಅಪ್ಪ ಬಂದುಬಿಟ್ಟು ವೆರಿ ಸ್ಟ್ರಿಕ್ಟ್ ಆಗಿರ್ತಾರೆ, ಅವ್ರ ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ, ವೆರಿ ಒಂದು ಪ್ರೊಫೆಷನಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇವರಿಗೆ ಸಣ್ಣವರಿಂದನೇ ಇವ್ರ ಫ್ಯಾಮಿಲಿನ ನೋಡಿ ಒಂದು ಆ ಪ್ರೊಫೆಷ್ನಲಿಸಮ್ ಆಲ್ರೆಡಿ ತಿಳ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅವರಿಗೆ ಎಟ್ ದ ಸೇಮ್ ಟೈಮ್ ಗೊತ್ತು ಲೈಫನ್ನ ಬ್ಯಾಲೆನ್ಸ್, ಬಿಕಾಸ್ ಲವರ್ಸ್ ಕಾರ್ಡ್ ಈಸ್ ಆಲ್ಸೋ ಅಬೌಟ್ ಬ್ಯಾಲೆನ್ಸ್. ಸೊ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಯಾರನ್ನೂ ಜಡ್ಜ್ ಮಾಡಲ್ಲ. ಓಕೆ, ಇದು ನಾನು ಮುಂಚೆನೇ ಹೇಳಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ, ಲೈಕ್ ಯಾವುದೋ ಒಂದು ವರ್ಡ್ ಬರ್ತಿಲ್ವಲ್ಲ. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಎಷ್ಟೇ ರಿಚ್ನೆಸ್ ಇದ್ರೂ, ಎಷ್ಟೇ ಹ್ಯಾಪಿನೆಸ್ ಇದ್ರೂ ಅವ್ರು ಯಾವ ಪೀಪಲ್ನೂ ಜಡ್ಜ್ ಮಾಡಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ವಿತ್ ಅ ಕಿಂಗ್ ಆಫ್ ಕಪ್ಸ್, ಡೆಫಿನೆಟ್ಲಿ ಅಲ್ಲಿಗೆ ಬರ್ತೀನಿ ಮತ್ತೆ. ಸೊ ವೆರಿ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ, ಬಿಕಾಸ್ ಇದನ್ನ ಇವ್ರ ಫ್ಯಾಮಿಲಿಯಿಂದನೇ ಬಂದಿದ್ದಾರೆ. ಫ್ಯಾಮಿಲೀಲಿ ಪ್ರಾಬಬ್ಲಿ ಇವರಿಗೆ ಒಂದು ಎಮೋಷ್ನಲ್ ಸಪೋರ್ಟ್ ಸಿಗ್ದೇ ಇದ್ರೂ, ಬಟ್ ಇವ್ರ ಸಿಬ್ಲಿಂಗಿಂದ ಇವರಿಗೆ ಒಂಥರ ಲೈವ್ಲಿ ನೇಚರ್ ಸಿಕ್ಕಿದೆ. ಸಿಬ್ಲಿಂಗಿಂದ ಇವ್ರಿಗೆ ಒಂಥರ ಸಿಬ್ಲಿಂಗ್ ಆದರೂ ಆಗಿರ್ಬೋದು, ಅವ್ರ ಕಸಿನ್ ಆಗಿರ್ಬೋದು, ಅವರಿಂದ ಇವರೊಂಥರ ಒಂದು ಜನರ ಜೊತೆ ಬೆರೆಯೋದನ್ನ ಕಲ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಪೇರೆಂಟ್ಸಿಂದ ಪ್ರೊಫೆಷ್ನಲಿ ಹೆಂಗಿರಬೇಕು ಅನ್ನೋದನ್ನು ಕಲ್ತಿದ್ದಾರೆ. ಸೊ ಇಟ್ಸ್ ಲೈಕ್ ಇವರು ಲೈಫಲ್ಲಿ ಎಲ್ಲ ಸುಖನೇ ನೋಡ್ಕೊಂಡು ಬಂದಿದ್ದಾರೆ ಅಂತ ಅಲ್ಲ, ಬಟ್ ಲೈಫಲ್ಲಿ ಏನು ಪಾಸಿಟಿವ್ ಇದೆ ಅದನ್ನ ಫೋಕಸ್ ಮಾಡ್ಕೊಂಡು ಬಂದಿದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಎವ್ರಿ ಕಾರ್ಡ್ಸಲ್ಲಿ ಬಂದುಬಿಟ್ಟು ಪಾಸಿಟಿವಿಟಿ ಇದೆ, ಓಕೆನಾ. ಸೊ ಈ ಒಂದು ಮೆಸೇಜ್ ಐ ರಿಯಲಿ ಲೈಕ್ಡ್ ದಿಸ್. ಸೊ ಈ ಥರ ಒಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರಲ್ಲ, ಕಂಪ್ಲೀಟ್ಲಿ ಪಾಸಿಟಿವ್ ಮೈಂಡೆಡ್. ಸೊ ಅವ್ರು ನನಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಾಗಲೇ ಐ ಫೆಲ್ಟ್ ಲೈಕ್ ದಿಸ್ ಈಸ್ ದ ಡೆಸ್ಟಿನಿ. ಲೈಕ್ ನೀವು ಇವ್ರನ್ನ ಮೀಟ್ ಆಗೋದೇ ಒಂದು ಡೆಸ್ಟಿನಿ ಆಗಿರುತ್ತೆ, ಓಕೆನಾ. ಸೊ ಈ ಪರ್ಸನ್ ದಿಸ್ ಇಸ್ ಸಮ್ವನ್ ಲೈಕ್ ನೀವು ನಿಮ್ಮ ಡೆಸ್ಟಿನಿಲಿ ಬರ್ದಿರೋ ಪರ್ಸನ್ ಇವರು. ಆಲ್ರೆಡಿ ಈ ಥರ ಒಂದು ಪರ್ಸನ್ನ ನೀವು ನೋಡಿದ್ದೀರಾ ಅಂತ ಅಂದರೆ ಬರೆದಿಟ್ಕೋಬೇಡಿ, ನಿಮ್ಮದು ಅವ್ರದ್ದು ಮಧ್ಯ ಒಂದು ಸ್ಪೆಷಲ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ವೆರಿ ಸೂನ್ ಫ್ಯೂಚರಲ್ಲಿ. ಒಂದು ಲಾಂಗ್ ಟರ್ಮ್
ಕನೆಕ್ಷನ್ ಇರುತ್ತೆ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಬಿಕಾಸ್ ನಿಮ್ಮಿಬ್ಬರು ಮಧ್ಯೆ ಡೆಸ್ಟಿನಿ ಕಾರ್ಡ್ ಸಿಕ್ಕಿರುತ್ತೆ. ವಿತ್ ದ 7 of Wands ಹಿಯರ್, ಮುಂಚೆನೇ ಹೇಳ್ದಂಗೆ ಇವ್ರಿಗೆ ತುಂಬ ಜನ ಅವ್ರ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ ಬಂದುಬಿಟ್ಟು ವೆರಿ ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತಾರೆ, ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಆಗುತ್ತೆ. ಸೊ ಮುಂಚೆನೇ ಹೇಳ್ದಂಗೆ ತುಂಬ ಜನ ಅವರಿಗೆ ಟ್ರೈ ಮಾಡ್ತಾ ಇರ್ತಾರೆ, ಓಕೆನಾ, ಲೈಕ್ ರಿಲೇಷನ್ಶಿಪ್ಪಿಗೆ ಬರಲಿ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅವ್ರು ತುಂಬ ಜನ ಆಲ್ರೆಡಿ ಪ್ರಪೋಸ್ ಮಾಡಿದ್ದಾರೆ ಈ ಪರ್ಸನ್ಗೆ, ತುಂಬ ಜನ ಅವ್ರ ಭಾವನೆನ ವ್ಯಕ್ತಪಡಿಸಿದ್ದಾರೆ ಈ ಪರ್ಸನ್ಗೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದೊಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ಫೀಲ್ ಆಗ್ತದೆ, ಲೈಕ್ ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ನು ಎವ್ರಿ ಟೈಮ್ ಐ ಫೀಲ್ ಲೈಕ್ ನೀವು ಏನು ಕಮ್ಮಿ ಇಲ್ಲ, ಲೈಕ್ ನಿಮ್ಮ ಲೈಫಲ್ಲೂ ಆಲ್ರೆಡಿ ತುಂಬ ಜನ ನಿಮ್ಮನ್ನ ಪಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮ ಜೊತೆ ಲವಲ್ಲಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವು ಎಲ್ಲರನ್ನೂ ಇಗ್ನೋರ್ ಮಾಡ್ತಾ ಇದ್ದೀರಾ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಐ ಫೀಲ್ ಲೈಕ್ ಎಟ್ ದ ಸೇಮ್ ಟೈಮ್ ಈ ಪರ್ಸನ್ ನಿಮ್ಮನ್ನ ಬೀಳಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ. ಇಟ್ ವೋಂಟ್ ಬಿ ಈಸಿ. ಇಟ್ಸ್ ಲೈಕ್ ನೀವು ಅವ್ರಿಗೆ ಬೀಳೋದು ಈಸಿ ಇಲ್ಲ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರು ನಿಮ್ಮನ್ನ ನೋಡಿದಾಗಲೂ ಅವ್ರು ಅನ್ಕೊತಾರೆ ಲೈಕ್ ಓಕೆ ನಿಮ್ಮನ್ನ ಅಷ್ಟು ಈಸಿಯಾಗಿ ಬೀಳಿಸ್ಕೊಳಕ್ಕಾಗಲ್ಲ. ಸೊ ಐ ಫೀಲ್ ಲೈಕ್ ನಿಮ್ಮಿಬ್ಬರು ಮಧ್ಯೆ ಅದೊಂದು ಇರುತ್ತೆ, ಲೈಕ್ ಇವ್ರನ್ನ ಈ ಥರ ಮಾಡಿದ್ರೆ ಇಂಪ್ರೆಸ್ ಮಾಡ್ಬೋದಲ್ವಾ. ಲೈಕ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಈ ರಿಲೇಷನ್ಶಿಪ್ನ ಈ ಪರ್ಸನ್ ಗ್ರಾಂಟೆಡಾಗಿ ತಗೊಳ್ಳಲ್ಲ, ನಿಮ್ಮನ್ನ ಅವರು ಗ್ರಾಂಟೆಡಾಗಿ ತಗೊಳ್ಳಲ್ಲ. ಬಿಕಾಸ್ 7 of Wands ಇಸ್ ನಾಟ್ ಅ ಸ್ಟೇಬಲ್ ಕಾರ್ಡ್, ಓಕೆನಾ. ಲೈಕ್ ಎವ್ರಿ ಟೈಮ್ ಕಾನ್ಸ್ಟೆಂಟ್ ಸ್ಟ್ರಗಲ್, ಕಾನ್ಸ್ಟೆಂಟ್ ಚಾಲೆಂಜಸ್ ಬರ್ತಾ ಇರುತ್ತೆ. ಸೊ ಇವಾಗ ಯಾವಾಗ ಗ್ರಾಂಟೆಡಾಗಿ ತೊಗೊತಾರೆ ಆವಾಗ ಯಾವ ರೀತಿಯಾಗೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಯಾವ ರೀತಿಯಾಗೂ ಇನ್ನೊಬ್ರನ್ನ ಹ್ಯಾಪಿಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ. ಲೈಕ್ ಏನು ಆಲ್ರೆಡಿ ಇದ್ದಾರೆ, ಅವ್ರು ಇರ್ತಾರೆ ಅನ್ನೋ ಒಂದು ಮೆಂಟ್ಯಾಲಿಟಿ ಆಗಿರುತ್ತೆ. ಬೇರೆ ಕಾರ್ಡ್ ಬಂದಿದೆ, ಬಟ್ ಇದು ಬಂದುಬಿಟ್ಟು ಲೈಕ್ ಕಾನ್ಸ್ಟೆಂಟಾಗಿ ಅವ್ರು ನಿಮ್ಮನ್ನ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ನೀವು ಖುಷಿಯಾಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದಾರೆ. ಕಾನ್ಸ್ಟೆಂಟಾಗಿ ಬೇರೆಯವ್ರು ಯಾರು ಹೊರಗಡೆ ಅವ್ರು ಬಂದ್ರೂ ಅವ್ರನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಐ ಫೀಲ್ ಲೈಕ್ ಈ ರಿಲೇಷನ್ಶಿಪ್ ಒಂದೇ ಅವ್ರ ಲೈಫಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಅನಿಸ್ತಾ ಇದೆ. ಬಿಕಾಸ್ ಅವ್ರ ಲೈಫಲ್ಲಿ ಫ್ಯಾಮಿಲಿ ಚೈಲ್ಡ್ಹುಡ್ ಚೆನ್ನಾಗಿದೆ, ಒಂದು ಸಪೋರ್ಟ್ ಇದೆ, ಒಂದು ಮೋಟಿವೇಶನ್ ಸಿಕ್ಕಿದೆ, ಒಂದು ಲೈವ್ಲಿ ಎನ್ವಿರಾನ್ಮೆಂಟ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ ಐ ಫೀಲ್ ಲೈಕ್ ತುಂಬ ಜನ ಇದ್ರು ಎಗೇನೆಸ್ಟ್ ಇರ್ತಾರೆ, ಅವ್ರ ಫ್ಯಾಮಿಲಿ ಅವರೇ ಆಗಿರ್ಬೋದು. ಬಟ್ ಈ ಪರ್ಸನ್ ಫೈಟ್ ಮಾಡ್ತಾರೆ ನಿಮಗೋಸ್ಕರ, ಈ ಪರ್ಸನ್ ನಿಮ್ಮನ್ನ ಪಡೆಯೋಕ್ಕೋಸ್ಕರ ಫೈಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಎಗೇನೆಸ್ಟು ಹೋಗ್ಬೋದು ಪ್ರಾಬಬ್ಲಿ, ಬಟ್ ವೆರಿ ಪಾಸಿಟಿವಲ್ಲಿ ಥಿಂಕ್ ಮಾಡಿಬಿಟ್ಟು ಅವ್ರು ನಿಮ್ಮನ್ನ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಮುಂಚೆನೇ ಹೇಳ್ದಂಗೆ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ಡೆಸ್ಟಿನಿ ಈಸ್ ಲೈಕ್ ದಟ್, ವೀಲ್ ಆಫ್ ಫಾರ್ಚೂನ್ ಈಸ್ ಆಲ್ಸೋ ಲೈಕ್ ದಟ್. ಲೈಕ್ ವೀಲ್ ಒಂದೇ ಕಡೆ ಇರಲ್ಲ, ಟರ್ನ್ ಆಗ್ತಾನೆ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ಪು ಅಷ್ಟೇ, ನೀವು ಕಾನ್ಸ್ಟೆಂಟಾಗಿ ಒಂದು ಹ್ಯಾಪಿನೆಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಪ್ರಾಬಬ್ಲಿ, ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಐ ಫೀಲ್ ಲೈಕ್ ವಿತ್ 7 of Wands ಎಕ್ಸ್ಟ್ರೀಮ್ಲಿ ನೀವಿಬ್ಬರು ತುಂಬಾ ಟ್ರೈ ಮಾಡ್ತೀರಾ, ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಓವರ್ಕಮ್ ಮಾಡೋಕ್ಕೆ, ಏನೇನು ಎಗೇನೆಸ್ಟ್ ಬರ್ತಾ ಇದೆ ಅದನ್ನ ಫೇಸ್ ಮಾಡೋಕ್ಕೆ. ಒಂದು ನಿಮ್ಮಿಬ್ಬರು ಮಧ್ಯೆ ನಾನು ಏನು ಕಾಮನ್ ಥಿಂಗ್ ನೋಡ್ತಾ ಇದ್ದೀನಿ ಅಂದರೆ ಒಂದು ಚಾಲೆಂಜಿಂಗ್ ಪರ್ಸ್ನಾಲಿಟಿ. ಅಷ್ಟು ಈಸಿಯಾಗಿ ಫೇಲ್ಯೂರ್ನ ಒಪ್ಕೊಳ್ಳಲ್ಲ ಇಬ್ಬರೂ ಅಷ್ಟೇ, ಅಷ್ಟು ಈಸಿಯಾಗಿ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗಲ್ಲ. ಇವಾಗ ಯಾರೋ ಬಂದು ನಿಮಗೆ ಆಗಲ್ಲ ಅಂತ ಹೇಳಿದರೆ ನೀವು ಅದು ಆಗುತ್ತೆ ಅನ್ನೋ ಪ್ರೂವ್ ಮಾಡೋ ತನಕ ಬಿಡಲ್ಲ. ಸೊ ಈ ಥರ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಾಂಪಿಟೇಟಿವ್ ನೇಚರ್, ಈ ಒಂದು ಸೆಟಲ್ ಆಗ್ದೇ ಇರೋ ಒಂದು ಮೈಂಡ್ಸೆಟ್ ನಿಮ್ಮಿಬ್ರನ್ನ ತುಂಬಾ ಹತ್ತಿರ ತೊಗೊಬರುತ್ತೆ ಅಂತ ಅನಿಸ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಂಗೆ ಏನು ಅನಿಸ್ತಾ ಇದೆ ಅಂದರೆ ವಿತ್ ಲವರ್ಸ್ ಕಾರ್ಡ್ ಅಗೇನ್ ಆ್ಯಂಡ್ ಅಗೇನ್ ಐ ಫೀಲ್ ಲೈಕ್ ವಿತ್ 4 of Wands ನಿಮ್ಮಿಬ್ಬರು ಮಧ್ಯೆ ತುಂಬಾ ಸಿಮಿಲಾರಿಟೀಸ್ ಇದೆ. ಲೈಫ್ ಸ್ಟೈಲ್ ಆಗಿರ್ಬೋದು, ಮೈಂಡ್ಸೆಟ್ ಆಗಿರ್ಬೋದು, ತುಂಬಾ ಸಿಮಿಲಾರಿಟೀಸ್ ಇದೆ. ಆ್ಯಂಡ್ ಈವನ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನೀವು ಗ್ರೋ ಅಪ್ ಆಗಿರೋ ಸಿಚುವೇಶನ್ನು ಪ್ರಾಬಬ್ಲಿ ಹೀಗೆ ಇದೆ ಅಂತ ಫೀಲ್ ಆಗ್ತಾ ಇದೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಇವಾಗ ನೋಡೋಣ ನೆಕ್ಸ್ಟ್. ಈ ಪರ್ಸನ್ ಔಟ್ಸೈಡ್ ಪರ್ಸ್ನಾಲಿಟಿ ಜನರಿಗೆ ಏನು ತೋರಿಸ್ತಾರೆ ಅಂತ. ಕಿಂಗ್ ಆಫ್ ಕಪ್ಸ್ ಒಂದು ಎಮೋಷ್ನಲ್ ಪರ್ಸನ್, ಕಿಂಗ್ ಆಫ್ ಕಪ್ಸ್ ಒಂದು ಮೆಚ್ಯೂರ್ಡ್ ಪರ್ಸನ್, ಲೈಕ್ ಎಮೋಷನಲಿ ಕೇರಿಂಗ್ ಪರ್ಸನ್. ಸೊ ಐ ಫೀಲ್ ಒನ್ಸ್ ಈ ಪರ್ಸನ್ ಕ್ಲೋಸ್ ಆಗಿದ ಕೂಡಲೇ ಡೆಫಿನೆಟ್ಲಿ ಐ ಫೀಲ್ ಲೈಕ್ ಒಂದು ಕ್ಯಾನ್ಸರ್ ಪ್ಲೇಸ್ಮೆಂಟ್ ಇರುತ್ತೆ ಈ ಪರ್ಸನ್ಗೆ. ಕ್ಯಾನ್ಸರ್ ಸನ್ ಅವ್ರ ಮೂನ್ ಆಗಿರುತ್ತೆ. ಬಿಕಾಸ್ ಅವ್ರಿಗೆ ಫ್ಯಾಮಿಲಿಗೂ ಅಟ್ಯಾಚ್ಡ್ ಆಗಿರ್ತಾರೆ ಆ್ಯಂಡ್ ಪೀಪಲ್ ಅವ್ರ ಜೊತೆ ಬಂದವ್ರನ್ನ ತುಂಬ ಚೆನ್ನಾಗೂ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಇಟ್ಸ್ ಲೈಕ್ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪರ್ಸ್ನಾಲಿಟಿ ಚೆನ್ನಾಗಿದೆ, ತುಂಬ ಜನ ಅವ್ರ ಹಿಂದೆ ಇದ್ದಾರೆ ಅಂತ ಅವರೇನು ಅದ್ರ ಬಗ್ಗೆ ಈಗೋ ಅದ್ರ ಬಗ್ಗೆ ಆ್ಯಟಿಟ್ಯೂಡ್ ಆದರೂ ಜಾಸ್ತಿ ಇಲ್ಲ ಈ ಮನುಷ್ಯಂಗೆ, ಮನುಷ್ಯಗೆ ಆಗಿರ್ಬೋದು. ಓಕೆ,
ಆ ಒಂದು ಆ್ಯಟಿಟ್ಯೂಡ್ ಇರಲ್ಲ ಇವ್ರಿಗೆ. ಎಲ್ಲರನ್ನೂ ಒಂದು ಎಮೋಷ್ನಲಿ ಮಾತಾಡಿಸ್ತಾರೆ, ಲೈಕ್ ಒಂದು ರಿಯಲಿ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಅವ್ರ ಕಾನ್ವರ್ಸೇಷನಲ್ಲಿ ವೆರಿ ಕೇರಿಂಗ್, ಲೈಕ್ ಕೇರಿಂಗ್ ಟೋನ್ ಇರುತ್ತೆ. ತುಂಬಾ ಸೂಕ್ಷ್ಮವಾಗಿ ಮಾತಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಅವ್ರ ಸುತ್ತಮುತ್ತ ಜನರನ್ನ ಇಷ್ಟಪಡ್ತಾರೆ ಅವರು. ಇಟ್ಸ್ ಲೈಕ್ ಇಷ್ಟಪಡೋ ಅಂದರೆ ಲವ್ ಅವ್ರ ಕಮಿಟ್ಮೆಂಟ್ ಅಂತ ಅಲ್ಲ, ಬಟ್ ಎಲ್ರೂ ಒಂದು 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 ಸಾಫ್ಟ್ ನೇಚರಿಂದ ತೊಗೊತಾರೆ. ಎಲ್ರೂ ಒಳ್ಳೆ ಭಾವನೆಯಿಂದ ನೋಡ್ತಾರೆ, ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಮೋರ್ ಓವರ್ ಈ ಥರ ಒಂದು ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ನ ಇನ್ನೊಂದು ವೇ ಯಾವ ಥರ ಹೇಳ್ಬೋದು ಅಂದರೆ ಒಂದು ಡಿಪ್ಲೊಮ್ಯಾಟಿಕ್ ಪರ್ಸನ್. ಇಟ್ಸ್ ಲೈಕ್ ಪ್ರಾಬಬ್ಲಿ ಯಾರಿಗಾರು ಗೈಡೆನ್ಸ್ ಬೇಕು ಅಂದರೆ ಫಸ್ಟ್ ಜನರು ಇವ್ರ ಹತ್ರ ಹೋಗ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಅಂದರೆ ಇವರಿಗೆ ನರ್ಚರಿಂಗ್ ನೇಚರ್ ಇದೆ, ಓಕೆನಾ. ಲೈಕ್ ಇವಾಗ ಯಾರೊಬ್ಬರು ಎಮೋಷ್ನಲಿ ಲೋ ಆಗಿ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರನ್ನ ಕೈಂಡ್ ಲೈಕ್ ನರ್ಚರ್ ಮಾಡಿಬಿಟ್ಟು ನೀವು ಒಂದು ಬೇಜಾರಲ್ಲಿರೋರಿಗೆ ಸ್ವಲ್ಪ ಧೈರ್ಯ ತುಂಬಿಸ್ಬಿಟ್ಟು ಎಮೋಷ್ನಲಿ, ಸೊ ಈ ಥರ ಒಂದು ಪರ್ಸ್ನಾಲಿಟಿ ಆಗಿರ್ತಾರೆ. ಸೊ ಆಬ್ವಿಯಸ್ಲಿ ವೆರಿ ಅಟ್ರಾಕ್ಟಿವ್ ಪರ್ಸನ್ ಅಂತಲೇ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಬಿಕಾಸ್ ವಿತ್ ಅ ಫುಲ್ ಇನ್ಸೈಡ್ ಐ ಫೀಲ್ ಲೈಕ್ ಅವರು ಯಾವ್ದು ಇವಾಗ ಫಾರ್ ಎನ್ ಎಕ್ಸಾಂಪಲ್ ಅಂದರೆ ಇವಾಗ ಹೊರಗಡೆ ಅವ್ರು ಏನೋ ಬಂದು ನಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ಅವ್ರ ಎನರ್ಜಿ ನಮ್ಮ ಕಡೆ ಶಿಫ್ಟ್ ಆಗಿಬಿಡುತ್ತೆ. ಲೈಕ್ ಅವ್ರು ಸ್ಯಾಡ್ ಒಂಥರ ಬೇಜಾರಲ್ಲಿದ್ದಾರೆ ಅಂದರೆ ಆಬ್ವಿಯಸ್ಲಿ ಒಂದು ಅದನ್ನ ಫೀಲ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಬಟ್ ಈ ಪರ್ಸನ್ ಹೆಂಗೆ ಅಂತ ಅಂದರೆ ಹೈಲಿ ಟ್ಯಾಲೆಂಟೆಡ್. ಇಟ್ಸ್ ಲೈಕ್ ಮಾತಾಡ್ಬಿಟ್ಟು ಅಲ್ಲೇ ಬಿಡ್ತಾರೆ, ಬಿಟ್ಟರೆ ಅವ್ರ ಕಷ್ಟನೇ ನನ್ನ ಕಷ್ಟ ಅಂತ ತೊಗೊಂಡು ಹೋಗೋದಲ್ಲ. ಬಿಕಾಸ್ ವಿತ್ ಅ ಫೂಲ್ ಹಿಯರ್ ಇಟ್ಸ್ ಲೈಕ್ ಅವ್ರು ಎವ್ರಿ ಟೈಮ್ ರೆಡಿ ಇರ್ತಾರೆ ನ್ಯೂ ಪೀಪಲ್ನ ಮಾತಾಡ್ಸೋದಕ್ಕೆ, ನ್ಯೂ ಪೀಪಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ಅವರಲ್ಲಿರೋ ಒಂದು ನೋವನ್ನು ಇವ್ರಿಗೆ ತಗೊಳ್ಳೋದಿಲ್ಲ, ಇಲ್ಲ. ಒಂದು ಎಷ್ಟೇ ದೊಡ್ಡವರಾಗಿದ್ರೂ ಒಂದು ಫನ್ ಮೈಂಡೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ಒಂದು ಫನ್ ಮೈಂಡೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೇ ಹೇಳ್ಬೋದು ಇವ್ರದ್ದು. ಆ್ಯಂಡ್ ಯಾವುದೇ ಒಂದು ವಿಷಯನೂ ಡೀಪಾಗಿ ತೊಗೊಳ್ಳಲ್ಲ. ಈಗ ಹೊರಗಡೆ ಅವ್ರು ಯಾರೋ ಒಬ್ಬರು ಬಂದುಬಿಟ್ಟು ಜಗಳ ಮಾಡಿಬಿಟ್ರೆ, ಇವನು ಜಗಳ ಮಾಡಿಬಿಟ್ನಲ್ಲ, ಎಲ್ರ ಮುಂದೆ ಮರ್ಯಾದೆ ಹೋಯ್ತಲ್ಲಪ್ಪ, ಆ ಥರ ಒಂದು ಡೀಪಾಗಿ ತಗೊಳ್ಳೋ ಅಂಥ ಪರ್ಸನ್ನೇ ಅಲ್ಲ. ಎಲ್ಲದನ್ನೂ ಫನ್ನಾಗಿ ತೊಗೊತಾರೆ. ಪ್ರಾಬಬ್ಲಿ ಇವ್ರದ್ದು ಪಾಸ್ಟ್ ರಿಲೇಷನ್ಶಿಪ್ಸ್ ಏನಾದರೂ ಬ್ರೇಕಪ್ಸ್ ಏನಾದರೂ ಆಗಿದ್ರೂ ಇವರು ಯಾವುದೇ ಕಾರಣಕ್ಕೂ ಅದನ್ನ ಕ್ಯಾರಿ ಮಾಡ್ತಾ ಇಲ್ಲ ರೈಟ್ ನಾವು. ಯಾವುದೇ ಕಾರಣಕ್ಕೂ ಓಕೆ ನಾನು ಅವ್ರ ಎಕ್ಸ್ ನೆನಪಾದಾಗ ಅವರಿಗೆ ಟೆಕ್ಸ್ಟ್ ಮಾಡೋದು, ಕಾಲ್ ಮಾಡೋದು, ಈ ಥರ ಒಂದು ಬಿಹೇವಿಯರ್ ಅಲ್ವೇ ಅಲ್ಲ ಈ ಪರ್ಸನ್ದು. ಒಂಥರ ಲೈಕ್ ಗೋಯಿಂಗ್ ವಿತ್ ಅ ಫ್ಲೋ ಅಂತಲೇ ಹೇಳ್ಬೋದು ಈ ಪರ್ಸನ್ ಬಿಹೇವಿಯರ್. ಮೇಯ್ನಾಗಿ ಯಾವುದೇ ಒಂದು ಹಳೆ ಸಿಟ್ಟನ್ನು ಕ್ಯಾರಿ ಮಾಡಲ್ಲ. ಯಾರೇ ಒಬ್ಬರು ಇವ್ರಿಗೆ ಬೇಜಾರಾಗಿದ್ರು ಅವ್ರು ಮತ್ತೆ ಇವ್ರ ಮುಂದೆ ಬಂದ್ರೂ ಅವ್ರನ್ನ ಚೆನ್ನಾಗೇ ಮಾತಾಡಿಸ್ತಾರೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ ಹಳೆಯದನ್ನು ಇಟ್ಕೊಂಡು ಇವನು ಅವತ್ತು ಆ ಥರ ಮಾಡಿದ್ದ, ನಾನು ಇವಾಗ ಮಾತಾಡಿಸ್ಬಾರ್ದು, ಈ ಥರ ಒಂದು ಕ್ಯಾರೆಕ್ಟರೇ ಅಲ್ಲ. ಕಂಪ್ಲೀಟ್ಲಿ ಲೈಕ್ ಫ್ರೀ ಬರ್ಡ್ ಅಂತ ಹೇಳ್ಬೋದು. ಇವಾಗ ಎಷ್ಟೇ ರಿಚ್ ಆಗಿದ್ರು ಹೋಗಪ್ಪ ನೀನಲ್ಲಿ ಹೊರಗಡೆ ಮಲ್ಕೋ, ಬಾಲ್ಕನಿಲಿ ಮಲ್ಕೋ ಇವತ್ತೊಂದಿನ ಅಂದರೆ ಓಕೆ ಫೈನ್ ಅಂತ ಹೋಗ್ಬಿಟ್ಟು ಮಲ್ಕೊತಾರೆ. ಇದೊಂಥರ ಚೆನ್ನಾಗಿದೆ, ಲೈಕ್ ಬಾಲ್ಕನಿ ಹೊಸ ಎಕ್ಸ್ಪೀರಿಯನ್ಸು. ತುಂಬ ಜನ ಹೇಳ್ತಾ ಇರ್ತಾರೆ ನಾನು ಬಾಲ್ಕನಿಲಿ ಮಲಗಿದೆ, ಅಲ್ಲಿ ಮಲಗಿದೆ, ಫುಟ್ಪಾತಲ್ಲಿ ಮಲಗಿದೆ, ನಾನು ನೋಡೇ ಬಿಡೋಣ. ಲೈಕ್ ಈ ಥರ ಒಂದು ಓಪನ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ. ಐ ಫೀಲ್ ಲೈಕ್ ಇಟ್ಸ್ ಲೈಕ್ ವೆರಿ 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 ಅಮೇಝಿಂಗ್ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ಲೈಕ್ ಹೌ ಲಕ್ಕಿ ಯು ಪೀಪಲ್ ಆರ್. ಐ ಕ್ಯಾನ್ ಆಲ್ರೆಡಿ ಸಿ ಇಟ್. ವೆರಿ ಅಮೇಝಿಂಗ್ ರಿಲೇಷನ್ಶಿಪ್. ಎಷ್ಟೇ ಚಾಲೆಂಜಿಂಗ್ ಆಗಿರೋ ಗಿವ್ ಅಪ್ ಮಾಡಲ್ಲ ಅಂತ ಒಂದು ಪರ್ಸನ್. ಯಾರು ಏನೇ ಬಂದು ಹೇಳಿದ್ರು ನೋ ಅಂತ ಹೇಳಿದ್ರೆ ಎಸ್ ಅಂತ ಪ್ರೂವ್ ಮಾಡೋಷ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಇವ್ರದ್ದು. ವೆರಿ ಅಮೇಝಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ನೋಡೋಣ ಪ್ಲೇಸ್ಮೆಂಟ್ಸ್, ಓಕೆನಾ. ಯಾವ ಒಂದು ಪ್ಲೇಸ್ಮೆಂಟ್ ಇವರ ಜಾತಕದಲ್ಲಿರುತ್ತೆ, ಇವ್ರ ಸನ್ ಆರ್ ಮೂನ್ ಸೈನ್ ಆಗಿರ್ಬೋದು, ಯಾವುದಾಗಿರುತ್ತೆ ಅಂತ ನೋಡೋಣ. ವಾವ್, ನನಗಂತೂ ಈ ರೀಡಿಂಗ್ ತುಂಬಾ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ 111 ಅಂತ ಟೈಪ್ ಮಾಡೋದು ಮರಿಬೇಡಿ, ಸೊ ದಟ್ ನೀವು ಇದರಲ್ಲಿರೋ ಮೆಸೇಜಸ್ನ ನಿಮ್ಮ ಜೀವನದಲ್ಲಿ ರಿಯಲ್ ಆಗಿ ನೀವು ತಂದ್ಕೋಬೋದು. ಅಕ್ವೇರಿಯಸ್, ಓಕೆ. ಅಕ್ವೇರಿಯಸ್ ಅನ್ನೋರು ಮೂನ್ ಸೈನ್ ಆಗಿರ್ಬೋದು. ನೋಡೋಣ ಏನಿದೆ ಅಕ್ವೇರಿಯಸ್ಸಲ್ಲಿ ಇವ್ರದ್ದು ಅಂತ. ಡೆಫಿನೆಟ್ಲಿ ಅಕ್ವೇರಿಯಸ್ ಈಸ್ ಅ ಕೈಂಡ್ ಆಫ್ ಅ ಡಿಟ್ಯಾಚ್ಮೆಂಟ್ ಪರ್ಸನ್ ಆ್ಯಂಡ್ ಫುಲ್, ಆಬ್ವಿಯಸ್ಲಿ ಫುಲ್ ವೀಲ್ ಆಫ್ ಫಾರ್ಚ್ಯೂನ್ ಅಕ್ವೇರಿಯಸ್ನ ಚೂಸ್ ಮಾಡುತ್ತೆ. ಸೊ ಐ ಡೋಂಟ್ ಥಿಂಕ್ ದಿಸ್ ಪರ್ಸನ್ ಇಸ್ ವೆರಿ ಎಮೋಷ್ನಲ್, ಆರ್ ಈ ಪರ್ಸನ್ ಒಂದು ಬೇಗ ಅಟ್ಯಾಚ್ ಆಗೋ ಪರ್ಸನ್ನು ಅಲ್ಲ. ಆ್ಯಂಡ್ ಏನು ಕೆಟ್ಟದು ಯಾವುದರಿಂದ ಅವ್ರು ಎಮೋಷ್ನಲಿ ಲೋ ಆಗ್ತಾ ಇದ್ದಾರೆ, ವೀಕ್ ಆಗ್ತಾ ಇದ್ದಾರೆ ಅಂದ್ಕೊಳ್ಳೆ ಪಟಾರ್ ಅಂತ ಡಿಟ್ಯಾಚ್ ಆಗುವಂಥ
ಒಂದು ಫ್ರೀ ಬರ್ಡ್ ಅನ್ಬೋದು. ಅಕ್ವೇರಿಯಸ್ನ ಒಂಥರ ಲಕ್ಕಿ ಸೈನ್ ಅಂತಲೇ ಕರಿತೀನಿ. ಅಕಾರ್ಡಿಂಗ್ ಟು ಮೀ ಅಕ್ವೇರಿಯಸ್ ಪೀಪಲ್ ಆರ್ ವೆರಿ ಲಕ್ಕಿ ಸೈನ್. ಐ ಆಮ್ ನಾಟ್ ಲೈಕ್ ಏನು ಯಾರನ್ನೂ ಇಲ್ಲೇನು ಹೇಳ್ತಾ ಇಲ್ಲ. ಪ್ರಾಬಬ್ಲಿ ನಾನು ಮುಂದೆ ನಾನು ಯಾಕೆ ಅಂತ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ಬೋದು. ಐ ಫೀಲ್ ಲೈಕ್ ಅಕಾರ್ಡಿಂಗ್ ಟು ಮಿ ಅಕ್ವೇರಿಯಸ್ ಯಾರು ನೋಡ್ತಾ ಇದ್ದರೆ ಯಾಕೆ ನೀವು ಲಕ್ಕಿ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ಸಲ್ಲಿ ಹೇಳಿ. So moon in Aquarius, wow, you guys already choose the moon card. Okay, ಮೂನ್ ಇನ್ ಅಕ್ವೇರಿಯಸ್ ಕಂಪ್ಲೀಟ್ಲಿ ಫ್ರೀ ಬರ್ಡ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ಲಿ ನಾಟ್ ಎಟ್ ಆಲ್ ಆ್ಯನ್ ಎಮೋಷ್ನಲ್ ಪರ್ಸನ್ ಅಂತಲೇ ಹೇಳ್ಬೋದು. ಬಟ್ ಅವ್ರ ಕಡೆಯವರು ಅವ್ರ ಮನೆಯವರು ಅಂತ ಬಂದಾಗ ಈ ಬಿಟ್ಕೊಡೋವ್ರೆ ಅಲ್ಲ ಇವರು. ಸೊ ಆ ಥರ ಒಂದು ಪರ್ಸನ್ ಆಗಿರ್ತಾರೆ. ಆ್ಯಂಡ್ ನಂಬರ್ಸ್ ನಾನಿಲ್ಲಿ ಮೇಯ್ನಾಗಿ ಯಾವ್ದು ನೋಡ್ತಾ ಇದ್ದೀನಿ ಅಂದರೆ ಫಿಲ್ ಎವ್ರಿ ಲೈಕ್ ಎಲ್ಲ ಕಡೆ ಇದೆ. ಬಟ್ 10 ನಂಬರ್ನ ನೋಡ್ತಾ ಇದ್ದೀನಿ ನಾನು, ಲೈಕ್ 7 ನಂಬರ್ನ ನೋಡ್ತಾ ಇದ್ದೀನಿ, 4 ನಂಬರ್ನ ನೋಡ್ತಾ ಇದ್ದೀನಿ, 6 ನಂಬರ್ ನೋಡ್ತಾ ಇದ್ದೀನಿ, 10, 7, 4, 6, 2 ಆಲ್ಸೋ 2. ಇದು ಬಂದುಬಿಟ್ಟು ಅವರ ಒಂದು ಬರ್ತ್ ಡೇಟ್ ಆಗಿರ್ಬೋದು, ಲೈಫ್ ಪಾತ್ ಆಗಿರ್ಬೋದು, ಅವರ ಮಧ್ಯ ಏಜ್ ಡಿಫ್ರೆನ್ಸ್ ಆಗಿರ್ಬೋದು. ಓಕೆನಾ? ಸೊ ಮತ್ತೆ ಹೇಳ್ತೀನಿ, 6 ಇಯರ್ಸ್ ಡಿಫ್ರೆನ್ಸ್ ಇರ್ಬೋದು, 2, 4 ಆ್ಯಂಡ್ 10, 7 ಆಲ್ಸೋ. ಕನ್ಫ್ಯೂಸಿಂಗ್ ಆಗಿಬಿಡಿ, ಇದವ್ರ ಬರ್ತ್ ಡೇಟು ಆಗಿರ್ಬೋದು. ನಿಮಗೆ ಈ ಥರ ಯಾರು ಪರ್ಸನ್ ಗೊತ್ತಾದರೆ ಮುಂಚೆ ಅವ್ರು ಆಲ್ರೆಡಿ ಗೊತ್ತಿದ್ರೆ ಅವ್ರ ಡೇಟ್ನ ನೋಡ್ಕೊಬಿಡಿ. ಬರ್ತ್ ಡೇಟ್ 2 ಆಗಿರ್ಬೋದು, 4 ಆಗಿರ್ಬೋದು, 6 ಆಗಿರ್ಬೋದು, 10 ಆಗಿರ್ಬೋದು, 7 ಆಗಿರ್ಬೋದು. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಪರ್ಸನ್ಗೂ ನಿಮಗೂ ಏನೋ ಒಂದು ಡೆಸ್ಟಿನಿ ಇದೆ ಟುಗೆದರ್ ಅಂತ. ಇವಾಗ ಅವರ ಇನಿಷಿಯಲ್ಸ್ ನೋಡೋಣ. ಅವರ ನೇಮ್ ಇನಿಷಿಯಲ್ಸ್ ಯಾವ ಇನಿಷಿಯಲಿಂದ ಸ್ಟಾರ್ಟ್ ಆಗ್ಬೋದು, ಅವ್ರವ್ರ ಸೆಕೆಂಡ್ ನೇಮ್ ಯಾವ ಲೆಟರಿಂದ ಸ್ಟಾರ್ಟ್ ಆಗ್ಬೋದು ಅಂತ ನೋಡೋಣ. ಒಂದು ಸಿಕ್ಕಿದೆ ಕ್ಯೂ, ಲಾಸ್ಟ್ ವಿಡಿಯೋಗೂ ಕ್ಯೂ ಸಿಕ್ಕಿದೆ. ಸೊ ಬಿ. ಓಕೆನಾ? ಇದರ ಬಿ ಅವ್ರದ್ದು ಫಸ್ಟ್ ಲೆಟರ್ ಆಗಿರ್ಬೋದು ನೇಮ್ದು, ಅವ್ರ ಕ್ಯೂ ಇವ್ರದ್ದು ಫಸ್ಟ್ ಲೆಟರ್ ಆಗಿರ್ಬೋದು ನೇಮ್ದು. ಎರಡರಲ್ಲಿ ಒಂದಾಗಿರುತ್ತೆ. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನಿಮ್ಮ ಲೈಫಲ್ಲಿ ಆಲ್ರೆಡಿ ಈ ಥರ ಇರೋ ಪರ್ಸನ್ ಇದ್ದರೆ ಇವಾಗ ಲಾಸ್ಟ್ ಮೆಸೇಜ್, ಈ ಪರ್ಸನ್ನ ನೀವು ಹೇಗೆ ಮೀಟ್ ಆಗ್ತೀರಾ? ಆಲ್ರೆಡಿ ಮೀಟಾಗಿದ್ರೂ ನಿಮಗೆ ಹೇಗೆ ಅನಿಸುತ್ತೆ ಇವರೇ ನಿಮಗೆ ರೈಟ್ ಪರ್ಸನ್, ಇವರೇ ನಿಮ್ಮ ಪಾರ್ಟ್ನರ್ ಅಂತ ನಿಮಗೆ ಹೇಗೆ ಅನಿಸುತ್ತೆ ಅಂತ ನೋಡೋಣ. ಓಕೆ, ಹೋಯ್ತು, ಫೈನ್. ಓಪ್ಸ್. ಓಕೆ, ಆಲ್ರೆಡಿ 2 ಕಾರ್ಡ್ಸ್ ಬಂದಿದೆ. ನೋಡೋಣ. ಓಲ್ಡರ್ ವುಮನ್, ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಓಲ್ಡರ್ ವುಮೆನ್. ಐ ಫೀಲ್ ಲೈಕ್ ಈ ಪರ್ಸನ್ ನಿಮ್ಗಿಂತ ಸ್ವಲ್ಪ ಏಜ್ ಆಗಿರೋರಾಗಿರ್ಬೋದು, ಅವ್ರು ನಿಮ್ಗಿಂತ ದೊಡ್ಡೋರಾಗಿರ್ಬೋದು, ಅವ್ರ ನಿಮ್ಮ ಮನೇಲಿ ಅಜ್ಜಿ ಯಾರಾದರೂ ಇದ್ದರೆ ಅವ್ರ ಥ್ರೂ ಇವ್ರನ್ನ ಮೀಟ್ ಆಗ್ತೀರಾ. ಅವ್ರ ಒಂದು ಓಲ್ಡರ್ ವುಮೆನ್ ಥ್ರೂ ನೀವು ಮೀಟ್ ಆಗ್ತೀರಾ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಸೆಕೆಂಡ್ ಕಾರ್ಡ್ ಇಸ್ ವೆಲ್ತ್. ಓಕೆ, ಸಮಥಿಂಗ್ ರಿಲೇಟೆಡ್ ಟು ವೆಲ್ತ್, ಆಸ್ತಿ ವಿಚಾರ ಆಗಿರ್ಬೋದು. ಅವ್ರು ಐ ಫೀಲ್ ಲೈಕ್ ನಿಮ್ಮ ಫ್ಯಾಮಿಲಿಲೇ ಯಾರೋ ಆಗಿರ್ತಾರೆ ಇವರು. ಐ ಫೀಲ್ ಲೈಕ್ ನಿಮಗೂ ಅವ್ರಿಗೂ ಏನೋ ಬೇಸಿಕ್ ಇದೆ. ಬಿಕಾಸ್ 4 of Wands ಹಿಯರ್ ಕೈಂಡ್ ಆಫ್ ಅ ಫ್ಯಾಮಿಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರಾಬಬ್ಲಿ ನಿಮ್ಮ ಫ್ಯಾಮಿಲಿಗೆ ಏನೋ ಒಂಥರ ಕನೆಕ್ಷನ್ ಆಗಿರ್ಬೋದು. ಇವರು ನಿಮ್ಮ ಆಸ್ತಿಯಲ್ಲಿ ಇವರಿಗೊಂದು ಭಾಗ ಇರ್ಬೋದು, ಅವ್ರ ಹೆರಿಡಿಟಿ ಇರ್ಬೋದು ನಿಮಗೂ ಅವ್ರಿಗೂ ಸೇಮ್. ಸೊ ಸಮಥಿಂಗ್ ಲೈಕ್ ದ್ಯಾಟ್. ವೆಲ್ತ್ ರಿಲೇಟೆಡ್, ಮನಿ ರಿಲೇಟೆಡ್, ಅವ್ರ ಪ್ರಾಬಬ್ಲಿ ಬ್ಯಾಂಕ್, ಅವ್ರು ನಿಮ್ಮ ಆಸ್ತಿ ಬಗ್ಗೆ ಏನೋ ಮಾತಾಡ್ತಿರ್ಬೇಕಾದ್ರೆ ಡಿವೈಡ್ ಮಾಡೋದು ಅದು ಇದು ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇವ್ರು ನಿಮಗೆ ಕನೆಕ್ಟ್ ಆಗ್ಬೋದು. ಅವ್ರ ನಿಮ್ಮ ಆಸ್ತಿ ನಿಮ್ಮ ಜಾಗ ಅವ್ರ ಜಾಗ ಹೆಂಗೋ ಒಂಥರ ಲಿಂಕ್ ಆಗಿರ್ಬೋದು. ಲೈಕ್ ನಿಮ್ಮ ಮನೆ ಜಾಗ ಅವ್ರ ಮನೆ ಜಾಗ, ಲೈಕ್ ಎಲ್ಲೋ ದೂರದಲ್ಲಿರೋ ಸೈಟು ಅವ್ರದ್ದು ನಿಮ್ಮದು ಏನೋ ಕ್ಲಾಶಸ್ ಆಗ್ಬೋದು. ಅವ್ರ ನಿಮ್ಮ ಸೈಟ್ ಪಕ್ಕ ಅವ್ರ ಸೈಟ್ ಇರ್ಬೋದು. ಹೀಗೆ ನೀವು ಕನೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು ಈ ಮೆಸೇಜ್. ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.